ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜುಲೈ 18, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಆತ್ಮವಿಶ್ವಾಸದಿಂದ ಹಾಗೂ ಸ್ಪಷ್ಟ ಚಿಂತನೆಯಿಂದ ತಮ್ಮ ಕಾರ್ಯಗಳಿಗೆ ನಿಜವಾದ ಚಾಲನೆ ನೀಡಬಲ್ಲ ದಿನವಾಗಿದೆ. ನಿಮ್ಮ ನಿರ್ಧಾರ ಶಕ್ತಿ ಹಾಗೂ ತೀವ್ರ ಚೇತನತೆ ಇಂದಿನ ದಿನವನ್ನು ಸ್ಫೂರ್ತಿದಾಯಕವಾಗಿಯೇ ರೂಪಿಸಬಹುದು. ಮನಸ್ಸಿನಲ್ಲಿ ತ್ವರಿತಗತಿಯೊಂದಿಗೆ ಮುಂದೆ ಹೋಗುವ ಭಾವನೆ ಮುಂದುವರಿದರೂ ಕೆಲವೊಮ್ಮೆ ತಾಳ್ಮೆ ಹಾಗೂ ಮಿತಿಮೀರದ ಮಾತನಾಡುವ ಶಕ್ತಿ ಅಗತ್ಯವಾಗಬಹುದು. ಇದು ಹೊಸ ಚಿಂತನೆಗೆ, ಹೊಸ ಪ್ರಾರಂಭಕ್ಕೆ ಮತ್ತು ಸಂಬಂಧ ಬಲಪಡಿಸಲು ಉತ್ತಮ ದಿನವಾಗಿದೆ. ಇವತ್ತಿನ ಶುಕ್ರವಾರದ ಶುಕ್ರ ಗ್ರಹ ಪ್ರಭಾವದಿಂದ ಕೆಲವರು ಹಣ, ಸಂಪರ್ಕಗಳು ಹಾಗೂ ಆಕರ್ಷಣೆಯ ಕಡೆ ಹೆಚ್ಚು ಆಳವಾದ ಆಸಕ್ತಿ ತೋರಿಸಬಹುದು. ಆದರೆ ನೈತಿಕತೆ ಮತ್ತು ನ್ಯಾಯಬುದ್ಧಿಯಿಂದ ನಡೆದುಕೊಳ್ಳುವುದು ಉತ್ತಮ ಫಲಿತ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದ ವಿಚಾರದಲ್ಲಿ ಮೇಷರಾಶಿಯವರು ಹೊಸ ಶಕ್ತಿ, ಉತ್ಸಾಹದಿಂದ ದಿನದ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಇದೆ. ನಿರ್ಧಾರಾತ್ಮಕ ಚಟುವಟಿಕೆಗಳಲ್ಲಿ ನೀವು ಗಮನ ಸೆಳೆಯಬಹುದು. ಪ್ರಸ್ತುತ ಯೋಜನೆಗಳ ಯಶಸ್ಸಿಗೆ ಅವಕಾಶವಿದ್ದು ಪ್ರಮುಖ ವರ್ಗದವರ ಗಮನದಲ್ಲಿಯೂ ಬರುವುದು ಸಾಧ್ಯ. ಉದ್ಯೋಗ ಬದಲಾವಣೆಯ ಯೋಚನೆ ಇರುವವರಿಗೆ ಸಂದರ್ಶನ ಅಥವಾ ಹೊಸ ಅವಕಾಶಗಳ ಸುಳಿವಿದೆ. ಈ ಸಂದರ್ಭದಲ್ಲಿ ತಜ್ಞತೆ, ಚತುರತೆ ಮತ್ತು ಧೈರ್ಯದಿಂದ ನಿಮ್ಮನ್ನು ಪ್ರಸ್ತುತಪಡಿಸುವುದು ಅಗತ್ಯ. ಹೊಣೆಗಾರಿಕೆಗಳು ಹೆಚ್ಚಾಗಬಹುದು, ಆದರೆ ಫಲಕಾರಿಯಾಗಬಹುದು. ವ್ಯವಸ್ಥಾಪಕ ಸ್ಥಾನದಲ್ಲಿರುವವರಿಗೆ ತಮ್ಮ ತಂಡದ ಸಾಧನೆ ಗಮನ ಸೆಳೆಯುವ ಸಾಧ್ಯತೆ ಇದೆ. ಬೇರೆಯವರು ನಿಮ್ಮ ಕೆಲಸದಿಂದ ಪ್ರೇರಣೆಯಾಗಿ ನಿಮ್ಮಿಂದ ಸಹಕಾರ ಅಪೇಕ್ಷಿಸಬಹುದು. ಉದ್ಯಮಿಗಳಿಗೆ ಇದು ವ್ಯಾಪಾರದ ತೊಡಕುಗಳನ್ನು ನಿವಾರಣೆ ಮಾಡಿಕೊಳ್ಳುವ, ಹಣದ ಸಂಚಲನವನ್ನು ಸುಧಾರಿಸುವ ಹಾಗೂ ಜವಾಬ್ದಾರಿ ಬೇರೆಯವರಿಗೆ ನೀಡುವುದರ ಬಗ್ಗೆ ಯೋಚಿಸುವ ಸಮಯ. ಹೊಸ ಪಾಲುದಾರಿಕೆಗೆ ಮೊದಲು ನಿಖರ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ವಿಷಯದಲ್ಲಿ ಉತ್ಸಾಹದ ಜೊತೆಗೆ ಜವಾಬ್ದಾರಿಯ ಬಗ್ಗೆಯೂ ಎಚ್ಚರಿಕೆ ಅಗತ್ಯ. ಆಯಾಸವಿಲ್ಲದ ಖರ್ಚುಗಳ ನಿಯಂತ್ರಣ ಮುಖ್ಯ. ಶುಕ್ರವಾರದ ಶುಕ್ರ ಪ್ರಭಾವದಿಂದ ಸೌಂದರ್ಯ, ಮನೆಗೆ ಬೇಕಾದ ವಸ್ತುಗಳ ಖರೀದಿ ಕಡೆ ಆಸಕ್ತಿ ಹೆಚ್ಚು ಇರಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣ ವಾಪಸ್ಸು ಆಗುವ ಸಾಧ್ಯತೆ ಇದೆ. ಹಣಕಾಸಿನ ಸುಧಾರಣೆಗಾಗಿ ಹಿರಿಯರ ಸಲಹೆ, ಮಿತವ್ಯಯ ಹಾಗೂ ವಿವೇಕದ ಉಪಯೋಗ ಮುಖ್ಯ. ಹೂಡಿಕೆ ವಿಷಯದಲ್ಲಿ ದೀರ್ಘಕಾಲದ ಲಾಭದ ಸಾಧ್ಯತೆಗಳು ಕಂಡುಬರುತ್ತವೆ. ಆದರೆ ಹೊಸದಾಗಿ ಹೂಡಿಕೆ ಮಾಡುವ ಮುನ್ನ 2 ಬಾರಿ ಪರಿಗಣನೆ ಮಾಡುವುದು ಉತ್ತಮ. ಬಂಗಾರದ ಆಭರಣದ ಖರೀದಿ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶಕ್ತಿ ಉತ್ತಮವಾಗಿದ್ದರೂ ಹಠಾತ್ ತಲೆನೋವು, ಮೈಚಳಿ ಅಥವಾ ದಪ್ಪ ಆಹಾರದಿಂದ ಉಂಟಾಗುವ ಅಜೀರ್ಣದ ಲಕ್ಷಣಗಳ ಬಗ್ಗೆ ಎಚ್ಚರಿಕೆಯಾಗಿರಿ. ಆರೋಗ್ಯದಲ್ಲಿ ಸಮತೋಲನ ಇರಿಸಲು ನೀರುಪಾನ, ಹಸಿವಿಗಿಂತ ಹೆಚ್ಚಾಗಿ ತಿನ್ನದ ಮುನ್ನೆಚ್ಚರಿಕೆ ಅಗತ್ಯ. ಮಧ್ಯಾಹ್ನದ ನಂತರ ಕುಗ್ಗಿದ ಉತ್ಸಾಹ, ಚಿಂತೆಗಳಿಂದಾಗಿ ಮಾನಸಿಕ ಕುಗ್ಗುಳು ಆಗುವ ಸಾಧ್ಯತೆ ಇದೆ. ಶಾಂತ ಸಮಾಧಾನ ತರುವ ಚಟುವಟಿಕೆಗಳು, ತಾಜಾ ವಾತಾವರಣದಲ್ಲಿ ತಿರುಗುವುದು, ಸ್ನಾನದಲ್ಲಿ ಔಷಧೀಯ ತೈಲ ಬಳಕೆ ಉಪಯೋಗಿ. ಇಂದು ಚಲನೆಯಲ್ಲಿ ಎಚ್ಚರಿಕೆ, ಹೆಜ್ಜೆ ಹೆಜ್ಜೆಗೂ ಗಮನ ಮತ್ತು ಅಗತ್ಯವಿದ್ದರೆ ವಿಶ್ರಾಂತಿ ಪಡೆಯುವುದು ಉತ್ತಮ. ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಹತಾಶೆ ಅಥವಾ ಚಡಪಡಿಕೆ ಅನುಭವಿಸಬಹುದು. ತಕ್ಷಣವೇ ವೈದ್ಯ ಸಲಹೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಕೆಲವೊಂದು ನಾಜೂಕಿನ ವಿಚಾರಗಳು ಉಂಟಾಗಬಹುದು. ಮಾತಿನ ಮಿತಿ ಮೀರೆ ತೊಡಗದಿರುವುದು ಶ್ರೇಷ್ಠ. ಪತ್ನಿ, ಪತಿ, ಸಹೋದರ ಅಥವಾ ಹಿರಿಯರೊಂದಿಗೆ ಗಂಭೀರ ವಿಷಯಗಳ ಚರ್ಚೆ ನಡೆಯಬಹುದಾಗಿದೆ. ಶ್ರದ್ಧೆ, ಶ್ರವಣ ಶಕ್ತಿ, ಶ್ರೇಯಸ್ಸಿನ ಚಿಂತನೆಯಿಂದ ಈ ಚರ್ಚೆ ಫಲಕಾರಿಯಾಗಬಹುದು. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಸಂಭಾಷಣೆ ನಡೆಸುವುದು ಪರಸ್ಪರದ ಬಲವರ್ಧನೆಗೆ ಕಾರಣವಾಗಬಹುದು. ಪರಸ್ಪರ ಬೆಂಬಲ ಹಾಗೂ ಮನಸ್ಸು ಹಂಚಿಕೊಳ್ಳುವುದು ಸಂಬಂಧ ಬಲಪಡಿಸುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಸಂದರ್ಭ ಇರುತ್ತದೆ. ಅವರ ಲಾಘವದ ಶೈಲಿಗೆ ಶ್ರದ್ಧೆಯಿಂದ ಪ್ರತಿಕ್ರಿಯಿಸುವುದು
ಸುಖಮಯ ಪರಿಸರಕ್ಕೆ ಕಾರಣವಾಗಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಧನ್ಯತೆಯ ಅನುಭವ ನೀಡಲಿದೆ. ಮತ್ತೆ ವೀಕ್ಷಕರೇ, ಈ ದಿನದ ಶುಕ್ರವಾರದ ಶುಕ್ರಗ್ರಹದ ಶ್ರೇಷ್ಠ ಪ್ರಭಾವವನ್ನು ಅನುಭವಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಬಹುಪಾಲು ಫಲಕಾರಿ. ಲಕ್ಷ್ಮೀ ದೇವಿಗೆ ಹೂವಿನ ಪೂಜೆ, ತುಳಸಿ ನಮನ, ಕಮಲದಾಳವ ಮೇಲೆ ದೀಪ ಬೆಳಗಿಸುವುದು ಶುಭ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸಿ. ಮಹಿಳಾ ವೃದ್ಧೆಗೆ ಬಟ್ಟೆ ಅಥವಾ ತಂಬಿತ್ಪಾನ ದಾನ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ. ನಾರಿಯ ಗೌರವ, ತುಳಸಿ ಸೇಜಿನಲ್ಲಿ ತೈಲದೀಪ ಬೆಳಗಿಸುವುದು ಪವಿತ್ರತೆಯನ್ನು ತರುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರಗ್ರಹದ ಶಕ್ತಿಗೆ ಸಂಕೇತ. ಇದು ಸೌಂದರ್ಯ, ಶ್ರದ್ಧೆ ಮತ್ತು ವೈಶಾಖಿಯ ಶಕ್ತಿ ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯನ್ನು ಗೌರವದಿಂದ ಉಪಯೋಗಿಸಿ ಶುಭ ಕಾರ್ಯಗಳಿಗೆ ಪ್ರಾರಂಭವನ್ನಿಡಿ. ಅದೃಷ್ಟದ ಬಣ್ಣ ಪಾಂಡುರ, ತೆಳು ಬಿಳಿ. ಈ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಹೃದಯದ ಶುದ್ಧತೆಯ ಸಂಕೇತವಾಗಿದೆ. ಇಂದಿನ ದಿನ ಪಾಂಡುರ ಅಥವಾ ಹಸಿರು ಬಣ್ಣದ ಉಡುಪು ಧರಿಸುವುದು ಶುಭ ಸೂಚಕ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರ, ದೇವತಾ ಆರಾಧನೆ ಅಥವಾ ಪ್ರಮುಖ ಭೇಟಿಗಳು ಫಲಕಾರಿಯಾಗುತ್ತವೆ. ನಿಮ್ಮ ಚೇತನ ಶಕ್ತಿ ಈ ಹೊತ್ತಿನಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಸ್ಥೈರ್ಯ, ಶ್ರದ್ಧೆ ಮತ್ತು ಧೈರ್ಯದ ಫಲವಾಗಿ ದಿನ ಬಲಿಷ್ಠವಾಗಬಹುದು. ಭೂಮಿ ತತ್ವದ ಪ್ರಭಾವದಿಂದ ವೃಷಭ ರಾಶಿಯವರು ಎಲ್ಲವನ್ನೂ ನಿಶ್ಚಿತವಾಗಿ ಶಿಸ್ತಿನಿಂದ ನಡೆಸಿಕೊಳ್ಳುವ ಪ್ರವೃತ್ತಿಯಲ್ಲಿ ಇರುತ್ತಾರೆ. ಇಂದು ಆ ಶಕ್ತಿ ನಿಮಗೆ ದಿಕ್ಕು ನೀಡಬಹುದು. ಶುಕ್ರವಾರದ ಶುಕ್ರ ಪ್ರಭಾವದಿಂದ ಮನಸ್ಸು ಸಹಾನುಭೂತಿಯತ್ತ ಒಲೆಯುತ್ತಿದ್ದು, ಗೃಹ ಸೌಖ್ಯ, ಆರ್ಥಿಕ ಸಮೃದ್ಧಿ ಮತ್ತು ಲವಲವಿಕೆಯ ಸಾಧನೆಗಳತ್ತ ಆಕರ್ಷಣೆ ಉಂಟಾಗಬಹುದು. ಆದರೆ ಅನಗತ್ಯ ಆಸೆ ಅಥವಾ ಸ್ವಾರ್ಥದಿಂದ ನಡೆದುಕೊಂಡರೆ ಉತ್ತಮ ದಿನವನ್ನು ಕೂಡ ಅನಾಹುತದತ್ತ ತಳ್ಳಬಹುದು. ವೀಕ್ಷಕರೇ, ಉದ್ಯೋಗ ಹಾಗೂ ಉದ್ಯಮದ ಬಗ್ಗೆ ಇವತ್ತು ಉದ್ಯೋಗ ವಲಯದಲ್ಲಿ ವೃಷಭ ರಾಶಿಯವರಿಗೆ ಸ್ಥಿರತೆ ಮತ್ತು ಕಾರ್ಯನಿಷ್ಠೆಯ ಫಲವಾಗಿ ಗುರುತಿನ ಸ್ಥಿತಿ ಬರಬಹುದು. ನಿಮ್ಮ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗಬಹುದಾದ ದಿನ. ನಿರ್ವಹಣಾ ಕೆಲಸಗಳಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡುವ ಸಾಧ್ಯತೆ ಇದೆ. ಉದ್ಯೋಗಸ್ಥರು ಕಾರ್ಯಕ್ಷಮತೆಯ ಮೂಲಕ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಹೊಸ ಹೊಣೆಗಾರಿಕೆಯನ್ನು ಸ್ವೀಕರಿಸುವ ಯೋಗವಿದೆ. ಸಹೋದ್ಯೋಗಿಗಳೊಂದಿಗೆ ವ್ಯವಹಾರದಲ್ಲಿ ನಿಷ್ಠುರವಾಗಿ ನಡೆದುಕೊಳ್ಳದಂತೆ ಎಚ್ಚರಿಕೆಯಿಂದಿರಿ. ವ್ಯಾಪಾರಿಗಳಿಗೆ ಬಂಡವಾಳ ಹೂಡಿಕೆ ಅಥವಾ ವಿಸ್ತರಣೆ ಯೋಚನೆಗೆ ಇದು ಸೂಕ್ತ ಸಮಯವಾಗಿಲ್ಲ. ಬದಲಿಗೆ ಹಳೆಯ ವ್ಯವಹಾರಗಳನ್ನು ದೃಢಪಡಿಸುವತ್ತ ಗಮನ ಹರಿಸುವುದು ಸೂಕ್ತ. ನಿಯಮಿತ ಲೆಕ್ಕಪತ್ರ ಪರಿಶೀಲನೆ ಅಗತ್ಯ. ಪಾಲುದಾರರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಬಹುದು. ಸಂವಾದದ ಮೂಲಕ ಬಗೆಹರಿಸುವುದು ಉತ್ತಮ. ಹಣಕಾಸಿನ ದೃಷ್ಟಿಯಿಂದ ವೀಕ್ಷಿಸಿದರೆ ಇವತ್ತು ವೃಷಭ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿದ್ದರೂ ಅನಪೇಕ್ಷಿತ ಖರ್ಚುಗಳಿಗೆ ಎಚ್ಚರಿಕೆ ಅಗತ್ಯ. ಶುಕ್ರ ಗ್ರಹದ ಪ್ರಭಾವದಿಂದ ಸೌಂದರ್ಯ ಅಥವಾ ವಿನೋದಕ್ಕೆ ಸಂಬಂಧಪಟ್ಟ ಖರ್ಚುಗಳ ಆಕರ್ಷಣೆ ಜಾಸ್ತಿ ಇರಬಹುದು. ಹಳೆಯ ಸಾಲ ಪಾವತಿ ಅಥವಾ ಬಾಕಿ ಹಣ ವಾಪಸ್ಸು ಆಗಬಹುದು. ಉಳಿತಾಯದ ಬಗ್ಗೆ ಯೋಚಿಸುವ ದಿನ. ಹೂಡಿಕೆಗೆ ಹೊಸ ಯೋಜನೆಗಳನ್ನು ಆರಿಸದೆ ಹಳೆಯ ಪಥದಲ್ಲಿ ಸಾಗುವುದು ಶ್ರೇಷ್ಠ. ಆಸ್ತಿ ಬಂಡವಾಳ ಕುರಿತ ನಿರ್ಧಾರಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳದಿರಿ. ಹಣ ಹೂಡುವ ಮೊದಲು ಅನುಭವಿಗಳ ಸಲಹೆ, ಲೆಕ್ಕಾಚಾರ ಮತ್ತು ಭವಿಷ್ಯದ ದೃಷ್ಟಿಕೋನ ಅತ್ಯಂತ ಮುಖ್ಯ. ಈ ದಿನ ಚಿನ್ನ ಅಥವಾ ಆಭರಣದ ಖರೀದಿ ಯೋಗವಿದೆ. ವೀಕ್ಷಕರೇ, ಆರೋಗ್ಯದ ವಿಚಾರದಲ್ಲಿ ಈ ದಿನದ ಮೊದಲ ಭಾಗದಲ್ಲಿ ದೇಹ ಮತ್ತು ಮನಸ್ಸಿನಲ್ಲಿ ಶಕ್ತಿಯ ಪ್ರವಾಹವಿರಬಹುದು. ಆದರೆ ಮಧ್ಯಾಹ್ನದ ನಂತರ ದಣಿವು, ಉಜ್ಜೀವನದ ಕೊರತೆ ಮತ್ತು ಅಜೀರ್ಣದ ಲಕ್ಷಣಗಳು ಕಾಣಿಸಬಹುದು. ಆಹಾರದಲ್ಲಿ ನಿಯಮ ಮತ್ತು ಮಿತಿಯ ಪಾಲನೆ ಅಗತ್ಯ. ಅತಿಯಾದ ಮಸಾಲೆ ಅಥವಾ ಬೆಣ್ಣೆಯುಕ್ತ ಆಹಾರದಿಂದ ದೂರವಿರಿ. ರಕ್ತದೊತ್ತಡ ಅಥವಾ ಶರ್ಕರೆಯ ಸಮಸ್ಯೆ ಇರುವವರು ದಿನದ ಪ್ರತಿ ಪ್ರಹರ ಎಚ್ಚರಿಕೆಯಿಂದಿರಿ. ಜಠರದ ಸಮಸ್ಯೆಗಳು ಉಂಟಾಗಬಹುದಾದ ಸಾಧ್ಯತೆ ಇದೆ. ಮೂತ್ರಪಿಂಡ, ಹೃದಯ ಅಥವಾ ಕೂದಲಿನ ಸಮಸ್ಯೆಯಿಂದ ಬಳಲುತ್ತಿರುವವರು ನಿತ್ಯದ ಚಿಕಿತ್ಸೆಯನ್ನು ತಪ್ಪಿಸದಿರಿ. ಹಸಿರು ಪಲ್ಯ, ನಿಂಬುಹಣ್ಣು ಅಥವಾ ಮಜ್ಜಿಗೆ ಸೇವನೆ ಮೂಲಕ ದೇಹಕ್ಕೆ ತಂಪು ಮತ್ತು ಸಮತೋಲನ ದೊರೆಯಬಹುದು. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧದ ಕಡೆಗೆ ನೋಟ ಹಾಕಿದರೆ ಇಂದು ಕುಟುಂಬದ ಸದಸ್ಯರೊಂದಿಗೆ ಆತ್ಮೀಯತೆ ಹೆಚ್ಚಾಗಲಿದೆ. ಮನೆಯ ಸೌಂದರ್ಯ, ಶುಭ ಕಾರ್ಯಗಳ ಚರ್ಚೆ ಅಥವಾ ಜವಾಬ್ದಾರಿಗಳ ಹಂಚಿಕೆ ಈ ದಿನದ ಪ್ರಮುಖ ಅಂಶಗಳಾಗಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಭಾವಪೂರ್ಣ ಸಂಭಾಷಣೆ, ಸಂವೇದನೆಗಳ ಹಂಚಿಕೆ ಮನೆಯ ವಾತಾವರಣವನ್ನು ಒಳ್ಳೆಯದಾಗಿ ರೂಪಿಸಬಹುದು. ಹಿರಿಯರೊಂದಿಗೆ ಮಾತು ಚರ್ಚೆಯಲ್ಲಿ ಗೌರವ ಮತ್ತು ಶ್ರದ್ಧೆಯೊಂದಿಗೆ ನಡೆದುಕೊಳ್ಳುವುದು ಅವರ ಆಶೀರ್ವಾದವನ್ನು ಪಡೆಯುವ ಅವಕಾಶವಿದೆ. ಮಕ್ಕಳಿಗೆ ಪ್ರೇರಣೆ ನೀಡುವ ಸಮಯ. ಅವರ ಸಾಧನೆಗೆ ಮೆಚ್ಚುಗೆ ತೋರಿಸಿ. ಸ್ನೇಹಿತ ಅಥವಾ ಸಂಬಂಧಿಕರಿಂದ ಆತಿಥ್ಯ ಆಹ್ವಾನ ಸಿಗಬಹುದು. ಕುಟುಂಬದ ಸಹಕಾರದಿಂದ ಉಲ್ಲಾಸ ಹಾಗೂ ಶಾಂತಿಯ ಅನುಭವ ಸಾಧ್ಯ.
ಯಾವುದೇ ಸಣ್ಣ ಸಂಘರ್ಷದ ಸಂದರ್ಭ ಉಂಟಾದರೆ ಶಾಂತ ಚಿಂತನೆಯಿಂದ ನಿಭಾಯಿಸಿ. ವೀಕ್ಷಕರೇ, ಇವತ್ತು ಆಧ್ಯಾತ್ಮದ ದಾರಿಯಲ್ಲಿ ಮುಂದೆ ನಡೆಯುವ ಯೋಗವಿದೆ. ಶುಕ್ರವಾರದ ಲಲಿತಾದೇವಿಯ ಆರಾಧನೆ, ಕಮಲದ ಹೂವಿನ ಅರ್ಪಣೆ, ತುಳಸಿ ಪೂಜೆ ಈ ದಿನ ಶ್ರೇಷ್ಠ ಫಲ ನೀಡಬಲ್ಲದು. ದೇವಾಲಯಕ್ಕೆ ಹೋಗುವುದು ಅಥವಾ ಮನೆಯಲ್ಲಿ ದೀಪ ಬೆಳಗಿಸಿ ಧ್ಯಾನ ಮಾಡುವುದರಿಂದ ಚಿತ್ತಶುದ್ಧಿಯಾಗಲಿದೆ. ಓಂ ಶ್ರೀಂ ಲಲಿತಾಯೇ ನಮಃ ಎಂಬ ಮಂತ್ರವನ್ನು 32 ಅಥವಾ 64 ಬಾರಿ ಪಠಿಸುವುದು ಮನಶಾಂತಿಗೆ ದಾರಿ ಮಾಡಬಹುದು. ಮಹಿಳಾ ವೃದ್ಧೆಗೆ ಮಧುರ ಪದಾರ್ಥ ದಾನ ಮಾಡುವುದರಿಂದ ಶುಕ್ರ ಗ್ರಹದ ಶಕ್ತಿಯನ್ನು ಸದ್ಬಳಕೆ ಮಾಡಬಹುದು. ಅದೃಷ್ಟದ ಸಂಖ್ಯೆ 6. ಶುಕ್ರ ಗ್ರಹದ ಸಂಕೇತವೂ ಆದ ಈ ಸಂಖ್ಯೆ ಶ್ರೇಯಸ್ಸು, ಐಶ್ವರ್ಯ ಮತ್ತು ಶ್ರದ್ಧೆಯ ಪ್ರತೀಕ. ಈ ಸಂಖ್ಯೆಯ ಉಲ್ಲೇಖ ದಿನದ ಶುಭಘಟ್ಟಗಳಲ್ಲಿ ಉಪಯುಕ್ತ. ಅದೃಷ್ಟದ ಬಣ್ಣ ಪಾಂಡುರ, ತೆಳುಬಿಳಿ. ಹಸಿರು ಬಣ್ಣ ಶುದ್ಧತೆ, ಸಮತೋಲನ ಮತ್ತು ಸಂತೋಷದ ಸಂಕೇತವಾಗಿದೆ. ಈ ಬಣ್ಣದ ಉಡುಪು ಧರಿಸುವುದು ದಿನದ ಶಕ್ತಿ ಬೆಳಗಿಸಬಹುದು. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯ ಆರ್ಥಿಕ ವ್ಯವಹಾರ, ದೇವಾರಾಧನೆ ಅಥವಾ ಕುಟುಂಬ ಚರ್ಚೆಗಳಿಗಾಗಿ ಯೋಗ್ಯವಾಗಿದೆ. ಈ ಸಮಯದಲ್ಲಿ ನಡೆದ ಕಾರ್ಯ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರಿಗೆ ಭಿನ್ನಮಟ್ಟದ ಅನುಭವಗಳು, ಬದಲಾಗುವ ಆಂತರಿಕ ಸ್ಥಿತಿಗಳು ಹಾಗೂ ಕೆಲವೊಂದು ನಿಗದಿತ ಕಾರ್ಯಗಳಲ್ಲಿ ವಿಳಂಬ ಕಾಣಬಹುದು. ಆದರೆ ಬುದ್ಧಿಯ ಚಾತುರ್ಯದಿಂದ ಹಾಗೂ ಬದ್ಧ ನೈತಿಕತೆಯಿಂದ ಈ ಸವಾಲುಗಳನ್ನು ಮಿತಿಗೊಳಿಸಿ ದಿನವನ್ನು ಸಮರ್ಥವಾಗಿ ಮುನ್ನಡೆಸಬಹುದಾಗಿದೆ. ಸಮಸ್ಯೆಗಳನ್ನು ನೋಡುವ ನಿಮ್ಮ ವಿಶ್ಲೇಷಣಾ ದೃಷ್ಟಿಕೋನ ಇಂದಿನ ದಿನದಲ್ಲಿ ನಿಮಗೆ ಬಲವಾಗಿರುತ್ತದೆ. ತಾಳ್ಮೆಯೊಂದಿಗೆ ಮಾತನಾಡುವುದು, ಇತರರನ್ನು ಮನದಟ್ಟಿಗೆ ತೆಗೆದುಕೊಂಡು ಬಗ್ಗೆ ಚರ್ಚಿಸುವ ಶಕ್ತಿ ಈ ದಿನವನ್ನು ಸಮತೋಲನದೊಂದಿಗೆ ಕಳೆಯಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ವ್ಯಕ್ತಿತ್ವದ ಬುದ್ಧಿಮತ್ತೆಯ ಶಕ್ತಿ ಹಾಗೂ ಭಾಷಾ ಸಾಮರ್ಥ್ಯದ ಪರೀಕ್ಷೆಯ ದಿನವಾಗಿದ್ದು, ಅವುಗಳಿಂದ ನೀವು ಇತರರನ್ನು ಪ್ರಭಾವಿತಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಪ್ರತಿಷ್ಠಿತ ಅಥವಾ ಹಿರಿಯ ವ್ಯಕ್ತಿಗಳೊಂದಿಗೆ ಸಮಾಲೋಚನೆಗೆ ಅವಕಾಶ ಸಿಗಬಹುದು. ನಿಮ್ಮ ಮಾತು, ಧೋರಣೆ ಮತ್ತು ಬುದ್ಧಿವಂತಿಕೆ ಅವರು ಮೆಚ್ಚುವಂತೆ ಮಾಡುವ ಶಕ್ತಿ ಇಂದಿನ ನಿಮ್ಮ ಆಸ್ತಿಯಾಗಿರುತ್ತದೆ. ಚಿಕ್ಕ ಮಟ್ಟದ ಗೊಂದಲಗಳು ಅಥವಾ ಸಂಘರ್ಷಗಳು ಕೆಲಸದ ಸ್ಥಳದಲ್ಲಿ ಕಂಡುಬರುವ ಸಾಧ್ಯತೆಗಳಿವೆ. ಇದನ್ನು ಚಾತುರ್ಯದಿಂದ ನಿರ್ವಹಿಸಬೇಕು. ಸಹೋದ್ಯೋಗಿಗಳಿಂದ ಸಹಕಾರವನ್ನು ಪಡೆಯಲು ಸಹಾನುಭೂತಿಯ ಮಾತು ಮುಖ್ಯವಾಗಲಿದೆ. ಸೂಕ್ಷ್ಮವಾಗಿ ಬದಲಾವಣೆಗಳು ಸಂಭವಿಸಬಹುದಾದ ಸಮಯ ಇದಾಗಿರುವುದರಿಂದ ಮಹತ್ವದ ತೀರ್ಮಾನಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ಗೊಂದಲದ ಸಂದರ್ಭದಲ್ಲಿ ಹಿರಿಯರ ಸಲಹೆ ಅಥವಾ ನಿರೂಪಣಾ ಚಟುವಟಿಕೆಗಳು ಸಹಾಯಕವಾಗಬಹುದು. ವ್ಯಾಪಾರಿಗಳಿಗೆ ಹೊಸ ಗುತ್ತಿಗೆ ಅಥವಾ ಗ್ರಾಹಕರೊಂದಿಗೆ ಸಮಾಲೋಚನೆ ನಡೆಯಬಹುದು. ವ್ಯವಹಾರದಲ್ಲಿ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಭರವಸೆಯ ನಿಲುವು ಯಶಸ್ಸು ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಚಾರದಲ್ಲಿ ಸ್ಥಿರತೆ ಕಾಪಾಡಲು ಅನಾವಶ್ಯಕ ಖರ್ಚುಗಳನ್ನು ತಡೆದುಕೊಳ್ಳುವುದು ಅತ್ಯಂತ ಅಗತ್ಯ. ಕೆಲವು ಪೂರಕ ಆದಾಯದ ಮೂಲಗಳು ಉದಯವಾಗಬಹುದು. ವಿತರಣೆಗಳು ಅಥವಾ ಬಾಕಿ ಪಾವತಿಗಳಾಗುವ ಸಾಧ್ಯತೆಗಳಿವೆ. ಬೇಡಿಕೆಯಿಲ್ಲದ ವಸ್ತುಗಳ ಖರೀದಿ ಅಥವಾ ಸೆಳೆಯುವ ಆಫರ್ಗಳಿಗೆ ತಕ್ಷಣ ಸ್ಪಂದನೆ ನೀಡುವುದು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಹೂಡಿಕೆಗಳ ಬಗ್ಗೆ ಇನ್ನೂ ಸ್ವಲ್ಪ ನಿರೀಕ್ಷೆ ಇಟ್ಟುಕೊಳ್ಳುವುದು ಒಳಿತು. ಪತ್ನಿ ಅಥವಾ ಮನೆಮಂದಿಯ ಖರ್ಚುಗಳಿಂದ ಹಣದ ಜಮೆ ಕಡಿಮೆ ಆಗಬಹುದು. ಆದರೂ ಸಂತೋಷದ ಉದ್ದೇಶದಿಂದ ಖರ್ಚಾಗುವ ಹಣದಲ್ಲಿ ತಳಮಳ ಬೇಡ. ಮುಖ್ಯವಾದ್ದು ಎಷ್ಟೆಂದರೆ ಹಣದ ನಿರ್ವಹಣೆಯಲ್ಲಿ ಯೋಚನೆಯ ನಿರ್ಣಯ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು, ವಿಶೇಷವಾಗಿ ಉಸಿರಾಟ ಅಥವಾ ಕಂಠದ ತೊಂದರೆಗಳಾಗಬಹುದು. ಚಳಿಗೆ ಸಂಬಂಧಪಟ್ಟ ರೋಗಗಳು ಅಥವಾ ಅಲರ್ಜಿ ಜಾಗೃತವಾಗಬಹುದು. ಗಾಳಿ ನೀರಿನ ಶುದ್ಧತೆಗೆ ಹೆಚ್ಚು ಗಮನ ಹರಿಸುವ ಅಗತ್ಯವಿದೆ. ಮಧ್ಯಾಹ್ನದ ವೇಳೆಗೆ ದಣಿವು, ಮುದಿರಿದ ಭಾವನೆ ಕಾಣಿಸಬಹುದು. ಈ ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವುದು, ತಾಜಾ ಹಣ್ಣು ಅಥವಾ ಜ್ಯೂಸ್ ಸೇವನೆ ಫಲಕಾರಿ. ಮಾನಸಿಕವಾಗಿ ಹೆಚ್ಚಿನ ಚಿಂತೆ ಅಥವಾ ಗೊಂದಲದಿಂದಾಗಿ ತೊಂದರೆ ಆಗಬಹುದು. ಇದರ ನಿವಾರಣೆಗೆ ಧ್ಯಾನ, ಮನಪಾಠ ಅಥವಾ ಮೃದುವಾದ ಸಂಗೀತ ಸಹಾಯಕವಾಗುತ್ತದೆ. ನಿದ್ರೆ ಸಮಯ, ಆಹಾರ ಕ್ರಮ ಸರಿಪಡಿಸುವುದು ಉಪಯೋಗಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮುನ್ನ ಎಲ್ಲರ ಅಭಿಪ್ರಾಯ ಕೇಳುವುದು ಶ್ರೇಷ್ಠ. ತಾಳ್ಮೆಯಿಂದ ಮಾತುಕತೆ ನಡೆಸಿದರೆ ವಿಚಿತ್ರ ಗೊಂದಲಗಳು ಬಗೆಹರಿಯುತ್ತವೆ. ಸಹಧರ್ಮಿಣಿಯೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇದೆ. ಆದರೆ ಪರಸ್ಪರ ಗೌರವದಿಂದ ಮತ್ತು ಶ್ರದ್ಧೆಯಿಂದ ನಡೆಯಲಾದರೆ ಸಂಬಂಧ ಬದಲಾಗುವ ಬದಲಾವಣೆಗಳಲ್ಲಿ ಹೊಸ ತೇಜಸ್ಸು ಮೂಡುತ್ತದೆ. ಮಕ್ಕಳಿಗೆ ಪ್ರೇರಣಾದಾಯಕ ಮಾತುಗಳು, ಮಕ್ಕಳೊಂದಿಗಿನ ಸಮಯದ ವಿನಿಯೋಗವು ಸಂಬಂಧ ಬಲಪಡಿಸುತ್ತದೆ.
ಹಿರಿಯರ ಸೇವೆಯಲ್ಲಿ ಇರುವುದರಿಂದ ಮನಸ್ಸಿಗೆ ಶಾಂತಿ ದೊರಕಬಹುದು. ಬಾಂಧವ್ಯಗಳಲ್ಲಿ ನಿಮ್ಮ ನಿಷ್ಠೆ ಮತ್ತು ನಿಖರತೆ ಇತರರ ಬಳಿ ನಿಮ್ಮನ್ನು ವಿಶ್ವಾಸಾರ್ಹ ವ್ಯಕ್ತಿಯಾಗಿ ಸ್ಥಾಪಿಸಬಹುದು. ಪ್ರೀತಿಯ ಮಾತು ಸಮಾಧಾನಕರ ನಡವಳಿಕೆ ಸಂಬಂಧ ಬಲಪಡಿಸುತ್ತದೆ. ಮತ್ತೆ ವೀಕ್ಷಕರೇ, ಇಂದು ಶುಕ್ರವಾರದ ದಿನವಾದ್ದರಿಂದ ಶುಕ್ರದ ಶಕ್ತಿಯನ್ನು ಆಕರ್ಷಿಸಲು ಮನೆಯ ಪೂಜಾ ಮಂಟಪದಲ್ಲಿ ಪಾಂಡುರವರ್ಣದ ಹೂವಿನಿಂದ ಶ್ರೀ ಲಕ್ಷ್ಮೀ ದೇವಿಗೆ ಅರ್ಚನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಹಣದ ಸುಧಾರಣೆಗೆ ಅನುಕೂಲ. ಓಂ ಲಕ್ಷ್ಮೀಂ ಕ್ಷೀರಸಮುದ್ರ ರಾಜತನುಜಾಂ ಶ್ರೀರಂಗಧಾಮೇಶ್ವರೀಂ ಎಂಬ ಶ್ಲೋಕದ ಪಠಣ ಫಲಕಾರಿಯಾಗಿದೆ. ಹೆಣ್ಣು ಮಕ್ಕಳಿಗೆ ಸಿಹಿ ತಿನಿಸು ನೀಡುವುದು, ತುಳಸಿ ಸೇಜಿಗೆ ದೀಪ ಹಚ್ಚುವುದು ಪವಿತ್ರತೆಯ ಸಂಕೇತವಾಗಿರುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಈಶ್ವರ ತತ್ವ, ಸೃಜನಶೀಲತೆ ಮತ್ತು ಪರಿಪೂರ್ಣತೆಯ ಸಂಕೇತ. ಇಂದಿನ ದಿನ ನಿಮ್ಮ ನಿರ್ಧಾರಗಳಲ್ಲಿ 9ನೇ ಸಂಖ್ಯೆಯ ಅನುಭವ ನಿಮಗೆ ದೃಢತೆ ನೀಡಬಹುದು. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ಶುದ್ಧತೆ, ಚೈತನ್ಯ ಮತ್ತು ಮನೋಶಾಂತಿಯ ಸಂಕೇತವಾಗಿದೆ. ಈ ಬಣ್ಣದ ಉಡುಪಿನಿಂದ ನಿಮ್ಮ ಚೈತನ್ಯ ಹೆಚ್ಚುವುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ವ್ಯವಹಾರ, ಚರ್ಚೆ ಅಥವಾ ವಿಶೇಷ ನಿರ್ಣಯ ತೆಗೆದುಕೊಳ್ಳಲು ಸೂಕ್ತ. ಮನಸ್ಸು ಸ್ಪಷ್ಟ ಹಾಗೂ ಚೇತನ ಶಕ್ತಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಭಾವನೆಗಿಂತ ಬುದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಮನಸ್ಸಿನಲ್ಲಿ ಅಲಜಡಿಕೆಯಂತಿರುವ ಅನಿಶ್ಚಿತತೆ ಅಥವಾ ಆತಂಕ ಇಂದಿನ ಬೆಳವಣಿಗೆಗಳಲ್ಲಿ ಅಡ್ಡಿಯಾಗಬಹುದು. ಆದರೆ ನಿಮ್ಮ ಹೃದಯದ ನೈರ್ಮಲ್ಯ ಹಾಗೂ ಕುಟುಂಬದ ಮೇಲಿರುವ ಪ್ರೀತಿ ಈ ದಿನವನ್ನು ಸಮತೋಲನದ ದಿಕ್ಕಿಗೆ ಕೊಂಡೊಯ್ಯುತ್ತದೆ. ಇಂದು ನಿಮಗೆ ಆಂತರಿಕವಾಗಿ ಏನೋ ಅಸ್ಪಷ್ಟವಾದ ಭಾವನೆ ತೊಂದರೆ ಕೊಡಬಹುದು, ಆದರೆ ಅದನ್ನು ಸ್ಪಷ್ಟತೆ, ಧೈರ್ಯ ಮತ್ತು ಧ್ಯಾನದ ಮೂಲಕ ಪರಿಹರಿಸಬಹುದಾಗಿದೆ. ಇಂದಿನ ದಿನ ವಾತಾವರಣ ಸ್ವಲ್ಪ ಸೂಕ್ಷ್ಮವಾಗಿದೆ. ಸಣ್ಣ ಮಾತುಗಳು ದೊಡ್ಡ ತೊಂದರೆ ತಂದಿಬಿಡಬಹುದು. ಶಾಂತಿ, ಸಹನೆ ಮತ್ತು ವಿವೇಕದ ಬಳಕೆ ಮುಖ್ಯ. ಇದು ಹೊಸ ವ್ಯವಹಾರಗಳ ಆರಂಭಕ್ಕಿಂತಲೂ ಹಿಂದಿನ ಕಾರ್ಯಗಳನ್ನು ನಿಖರವಾಗಿ ಮುಕ್ತಾಯಗೊಳಿಸಲು ಉತ್ತಮ ದಿನ. ಇಂದು ಯಾರನ್ನಾದರೂ ನೋಯಿಸದಿರುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಶ್ರಮ ಬೇಕಾಗಬಹುದು. ಇಂದು ನಿರ್ಧಾರ ತೆಗೆದುಕೊಳ್ಳುವಾಗ ಅನುಭವಿಗಳ ಸಲಹೆ ಮತ್ತು ಹಿಂದೆ ನಡೆದ ಘಟನೆಗಳ ಆಧಾರ ಅಗತ್ಯ. ಮೇಲಧಿಕಾರಿಗಳೊಂದಿಗೆ ತಾಳ್ಮೆಯಿಂದ ವರ್ತನೆ ಅತ್ಯಂತ ಅಗತ್ಯ. ಕೆಲವೊಂದು ನಿರ್ಧಾರಗಳು ತಕ್ಷಣ ಫಲಿತಾನ ಕೊಡದೆಯೂ ಇರಬಹುದು, ಆದರೆ ಉದ್ದಗಲದ ದೃಷ್ಟಿಯಿಂದ ಆ ನಿರ್ಧಾರಗಳು ನಿಮಗೆ ಭವಿಷ್ಯದಲ್ಲಿ ಲಾಭ ನೀಡುವಂತೆ ಇರುತ್ತವೆ. ಒಟ್ಟಿನಲ್ಲಿ ಶ್ರದ್ಧೆ ಮತ್ತು ಶಿಸ್ತು ಇರುವ ಕೆಲಸದ ರೀತಿಯೇ ಇಂದಿನ ಯಶಸ್ಸಿನ ಕುಂಜಿ. ನಿರುದ್ಯೋಗಿಗಳಿಗೆ ಇಂದೆಲ್ಲ ಪ್ರಯತ್ನ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಸುದ್ದಿ ಬರಬಹುದು. ಈ ದಿನ ಬದಲಾಗುವ ತಾಳ್ಮೆ ಉಳಿತಾಯದ ಪ್ರಯತ್ನಕ್ಕೆ ಸಹಕಾರಿಯಾಗುತ್ತದೆ. ವ್ಯವಸ್ಥಾಪಕ ಅಧಿಕಾರಿಗಳಲ್ಲಿ ಹೆಚ್ಚು ಒತ್ತಡವಿರಬಹುದು. ಸರಿಯಾದ ನಿರ್ವಹಣಾ ಶೈಲಿ ಹಾಗೂ ಬುದ್ಧಿವಂತಿಕೆ ಬಳಸಿದರೆ ತಂಡದ ಮೇಲೆ ನಿಯಂತ್ರಣ ಕಾಯ್ದುಕೊಳ್ಳಬಹುದು. ಉದ್ಯಮಿಗಳಿಗೆ ವ್ಯಾಪಾರದ ನಿತ್ಯ ವ್ಯವಹಾರಗಳಲ್ಲಿ ಚಿಕ್ಕ ಚಿಕ್ಕ ಅಡಚಣೆಗಳು ಸಂಭವಿಸಬಹುದು. ಲೆಕ್ಕಾಚಾರದಲ್ಲಿ ಕಣ್ಣಿಟ್ಟಿರಬೇಕು. ನೂತನ ಹೂಡಿಕೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹೆಚ್ಚಿನ ಪರಿಶೀಲನೆ ಮಾಡುವುದು ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿಯಲ್ಲಿ ಮಿಶ್ರ ಫಲಿತಾಂಶವಿದೆ. ಕೆಲವು ವಹಿವಾಟುಗಳು ವಿಳಂಬವಾಗಬಹುದು ಅಥವಾ ನಿರೀಕ್ಷಿತ ಲಾಭ ತಡವಾಗಿ ಬರಬಹುದು. ಹಣದ ಮೇಲಿನ ನಿರ್ವಹಣೆ ಹೆಚ್ಚು ಜವಾಬ್ದಾರಿಯುತವಾಗಿರಬೇಕು. ಪರಿವಾರಕ್ಕೆ ಖರ್ಚು ಮಾಡುವ ಸಂದರ್ಭ ಬರುವುದು ಸಾಧ್ಯ, ಆದರೆ ಪೂರಕವಾಗಿ ಯಾವ ಖರ್ಚು ಅಗತ್ಯ, ಯಾವುದು ಹಗುರ ಎಂಬುದರ ಮೇಲೆ ಸ್ಪಷ್ಟನೆ ಇಟ್ಟುಕೊಳ್ಳಬೇಕು. ಆರ್ಥಿಕ ತೊಂದರೆ ಇರುವವರಿಗೆ ಇಂದು ಬುದ್ಧಿವಂತ ಸಲಹೆಗಳು ಉಪಯುಕ್ತವಾಗಬಹುದು. ಹೂಡಿಕೆಯ ವಿಷಯದಲ್ಲಿ ಈಗ ತಾತ್ಕಾಲಿಕ ತಡೆ ಹಿಡಿದು ಮುಂದಿನ ಸಮಯ ನೋಡುವುದು ಉತ್ತಮ. ಬಡ್ಡಿದರದ ವ್ಯವಹಾರಗಳಲ್ಲಿ ಅಚಾನಕ್ ಬದಲಾವಣೆಗಳು ಸಂಭವಿಸಬಹುದು. ಇದರಿಂದಾಗಿ ನಷ್ಟ ಅಥವಾ ಎಚ್ಚರಿಕೆಯ ಅಗತ್ಯ ಇರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಎಚ್ಚರಿಕೆ ಇರಬೇಕು. ಉಸಿರಾಟದ ತೊಂದರೆ, ಜ್ವರ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಎದುರಾಗಬಹುದು. ನೀರಿನ ಸೇವನೆ ಹೆಚ್ಚಿಸಿ. ಮನಸ್ಸು ಚಿಂತೆಯಿಂದ ತುಂಬಿದರೆ ಅದು ದೇಹದ ಮೇಲೆಯೂ ಪರಿಣಾಮ ಬೀರುತ್ತದೆ. ಮಾನಸಿಕ ಒತ್ತಡ ನಿವಾರಣೆಗಾಗಿ ಧ್ಯಾನ, ಪ್ರಾಣಾಯಾಮ ಅಥವಾ ಮೃದು ಸಂಗೀತ ಕೇಳುವುದು ಶ್ರೇಷ್ಠ. ಮಕ್ಕಳ ಆರೋಗ್ಯದತ್ತ ಹೆಚ್ಚಿನ ಗಮನ ಇರಲಿ. ಮನೆಗೆ ಸಾಂಕ್ರಾಮಿಕ ರೋಗ ಹರಡುವ ಸೂಚನೆ ಇದ್ದರೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು. ಇಂದು ಬೆಳಿಗ್ಗೆ ತಲೆ ತಿರುಗುವುದು, ಕೆಮ್ಮು, ಗಂಟಲು ನೋವು ಅಥವಾ ಬಾಯಿಯಲ್ಲಿ ಒಣತನದಂತಹ ಲಕ್ಷಣಗಳು ಕಂಡುಬಂದರೆ ಹಗುರವಾಗಿ ತೆಗೆದುಕೊಳ್ಳದೆ ಪ್ರಾಥಮಿಕ ಚಿಕಿತ್ಸೆ ಪಡೆದುಕೊಳ್ಳುವುದು ಒಳಿತು. ಹಠಾತ್ ಬದಲಾವಣೆಗೆ ಸಿದ್ಧರಾಗಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ
ಇಂದು ನಿಮ್ಮ ಮನಸ್ಸು ಹೆಚ್ಚು ಭಾವನಾತ್ಮಕವಾಗಿರುವ ಕಾರಣ ಕುಟುಂಬದವರೊಂದಿಗೆ ಗಂಭೀರ ವಿಷಯಗಳನ್ನು ಚರ್ಚೆ ಮಾಡುವ ಮುನ್ನ ಸಮಶೀಲತೆಯಿಂದ ಅಳವಡಿಸಿಕೊಳ್ಳಿ. ಹಳೆಯ ವಿಷಯಗಳು ಮತ್ತೆ ತಲೆದೋರಬಹುದು. ಸಂಯಮದೊಂದಿಗೆ ಪ್ರತಿಕ್ರಿಯಿಸಿ. ವಿವಾಹಿತರಿಗೆ ಸಂವಹನದ ಕೊರತೆ ಆಗದಂತೆ ನೋಡಿಕೊಳ್ಳಿ. ಸಂಗಾತಿಯ ಭಾವನೆಗಳಿಗೆ ಸ್ಪಂದನೆ ನೀಡುವುದು ಅತ್ಯಂತ ಮುಖ್ಯ. ಕೆಲವು ಸಣ್ಣ ತಕರಾರುಗಳು ಹೃದಯದಿಂದಾಗಿ ಬೃಹತ್ ಆಗದಂತೆ ನಿಯಂತ್ರಿಸಿ. ಮಕ್ಕಳ ಬಗ್ಗೆ ಅಲ್ಪ ಆಸೆ, ಹೆಚ್ಚು ಪ್ರೀತಿ ಇಂದಿನ ಸಂಬಂಧದಲ್ಲಿ ಉತ್ತಮ ಹತ್ತಿರತೆ ತರುವಂತಾಗಬಹುದು. ಹಿರಿಯರ ಆರೋಗ್ಯ ಮತ್ತು ಮಾತುಗಳನ್ನು ಗೌರವದಿಂದ ಪಾಲಿಸುವುದು ಮನೆಗೆ ಶಾಂತಿ ತರಬಹುದು. ಪರಸ್ಪರ ಕ್ಷಮೆ, ಗೌರವ ಮತ್ತು ಧೈರ್ಯದ ಶಕ್ತಿಯೇ ಇಂದಿನ ಕುಟುಂಬ ಜೀವನದ ಮೂಲಭೂತ ಶಕ್ತಿಗಳಾಗಿರುತ್ತವೆ. ಮತ್ತೆ ವೀಕ್ಷಕರೇ, ಇಂದಿನ ಶುಕ್ರವಾರದ ಆಧ್ಯಾತ್ಮಿಕ ಪ್ರಭಾವದಿಂದ ಲಕ್ಷ್ಮೀ ದೇವಿಯ ಆರಾಧನೆ ಬಹುಫಲಕಾರಿ. ಹಾಲಿನಿಂದ ಅಭಿಷೇಕ ಮಾಡಿ, ಬಿಳಿ ಪುಷ್ಪ ಅರ್ಪಿಸಿ ಶ್ರೀ ಸೂಕ್ತ ಪಠಣ ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಕನಿಷ್ಠ 64 ಬಾರಿ ಜಪಿಸುವುದು ಶುಭ. ಗೃಹಿಣಿಯರನ್ನು ಗೌರವಿಸುವುದು, ಹಾಲು ಅಥವಾ ಬಟ್ಟೆ ದಾನ ಮಾಡುವುದರಿಂದ ಆರ್ಥಿಕ ಪ್ರಗತಿ, ಮನಃಶಾಂತಿ ಮತ್ತು ಕುಟುಂಬ ಸಮರಸತೆ ಸಾಧಿಸಬಹುದು. ತುಳಸಿ ನೆಲೆಯಲ್ಲಿ ಹಸಿರು ದೀಪ ಬೆಳಗಿಸುವುದು ಶುಭ ಸೂಚಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಪ್ರಭಾವವಿರುವುದರಿಂದ ಕಟಕ ರಾಶಿಗೆ ಇಂದು ಹಣಕಾಸು ಶ್ರೇಯಸ್ಸು, ಸಂಬಂಧದ ನಿಗದಿತತೆ ಮತ್ತು ಶಾಂತಿ ತರುವ ಶಕ್ತಿ ಹೊಂದಿದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿಯ ಬಣ್ಣ ಮನಃಶಾಂತಿ, ಶುದ್ಧತೆ ಮತ್ತು ಬುದ್ಧಿವಂತಿಕೆಗೆ ಸಂಕೇತ. ಇಂದು ಬಿಳಿ ಅಥವಾ ಕೆಂಪು ಬಣ್ಣದ ಉಡುಪು ಧರಿಸುವುದು ಶುಭ ಫಲ ತರುತ್ತದೆ. ಶುಭ ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ ಬೆಳಗ್ಗೆ 11:45. ಈ ಸಮಯದಲ್ಲಿ ಉದ್ಯೋಗ ಸಂಬಂಧಿ ನಿರ್ಧಾರ, ದೇವತಾ ಪೂಜೆ ಅಥವಾ ಮನಸ್ಸಿಗೆ ನೆಮ್ಮದಿ ನೀಡುವ ಚಟುವಟಿಕೆಗಳನ್ನು ನಡೆಸಿದರೆ ಉತ್ತಮ ಫಲಿತ ಸಿಗಲಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರಿಗೆ ಉತ್ಸಾಹ ಮತ್ತು ನಿರ್ಧಾರ ಶಕ್ತಿಯ ದಿನವಾಗಿದೆ. ನಿಮ್ಮ ಆಪ್ತ ಚಿಂತನ ಶೈಲಿ ಮತ್ತು ವ್ಯಕ್ತಿತ್ವದ ಮೆರುಗು ಇತರರನ್ನು ಆಕರ್ಷಿಸುತ್ತದೆ. ನಿಮಗೆ ಬೇಕಾದ ಪ್ರಗತಿಗೆ ಅನಾವಶ್ಯಕ ಅಹಂಕಾರ ಅಥವಾ ಒತ್ತಡದ ಹೊರೆಯನ್ನಾಗಲಿ ನಿಮ್ಮ ನಿರ್ಣಯಗಳ ಮೇಲೆ ಪ್ರಭಾವ ಬೀರುವಂತೆ ಬಿಡಬೇಡಿ. ಧೈರ್ಯ, ಮಾನಸಿಕ ಸ್ಥೈರ್ಯ ಮತ್ತು ಆತ್ಮವಿಶ್ವಾಸದಿಂದ ನಿರ್ವಹಿಸಿದರೆ ಇಂದಿನ ದಿನ ಸ್ಪಷ್ಟ ಬೆಳವಣಿಗೆಯತ್ತ ಸಾಗುತ್ತದೆ. ಇದೊಂದು ಮಹತ್ವದ ದಿನವಾಗಿದ್ದು, ಹಿರಿಯರ ಸಲಹೆ, ಸ್ನೇಹಿತರ ಬೆಂಬಲ ಮತ್ತು ನಿಮ್ಮದೇ ಅಂತಸ್ಫೂರ್ತಿಯಿಂದ ಉತ್ತಮ ಸಿದ್ಧತೆಯೊಂದಿಗೆ ಕಾರ್ಯಕ್ಕೆ ಎಂಟಾಗುವ ಅವಕಾಶ ಇದೆ. ಧೈರ್ಯ ಮತ್ತು ವಿನಯ ಎರಡೂ ಸಮತೋಲಿತವಾಗಿ ಬಳಸಿದರೆ ಉತ್ತಮ ಫಲ ದೊರಕುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಪ್ರಬಲ ಪೈಪೋಟಿಗೆ ಎದೆನೀಡಿ ಸ್ಪಷ್ಟ ಹಾಗೂ ಸಮರ್ಪಕ ಕಾರ್ಯವೈಖರಿಯನ್ನು ತೋರಿಸುವಿರಿ. ಇತ್ತೀಚೆಗೆ ಪ್ರಾರಂಭಿಸಿದ ಯೋಜನೆಗಳು ಅಥವಾ ಯೋಜಿತ ಚಟುವಟಿಕೆಗಳು ಈ ದಿನ ಧೃತಿಗೆಟ್ಟು ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಹೆಚ್ಚು. ವ್ಯವಸ್ಥಾಪಕ ಸ್ಥಾನದಲ್ಲಿರುವವರು ತಮ್ಮ ನಿರ್ಧಾರಗಳಲ್ಲಿ ಜವಾಬ್ದಾರಿ ಬೆರೆಸಿಕೊಳ್ಳಬೇಕು. ತಾತ್ಕಾಲಿಕ ತೊಂದರೆಗಳು ಇದ್ದರೂ ದಿನದ ಅಂತ್ಯಕ್ಕೆ ಉತ್ತಮ ಫಲವತ್ತತೆ ಕಾಣಬಹುದು. ಸಹೋದ್ಯೋಗಿಗಳಿಂದ ಹತಾಶೆ ಅನುಭವಿಸಿದರೂ ನಿಮ್ಮ ಉನ್ನತ ವೃತ್ತಿಪರ ನಡವಳಿಕೆಯಿಂದ ಅವರು ಬದಲಾದೀತರು. ಹಿರಿಯ ಅಧಿಕಾರಿಗಳೊಂದಿಗೆ ಭೇಟಿ ಅಥವಾ ವರದಿ ಸಲ್ಲಿಕೆಗೆ ಸಿದ್ಧರಾಗಿರಿ. ತಮ್ಮ ಶ್ರಮಕ್ಕೆ ಪ್ರಶಂಸೆ ಅಥವಾ ಪ್ರೋತ್ಸಾಹ ಸಿಗಬಹುದು. ಹೊಸ ಉದ್ಯೋಗದ ಅನ್ವೇಷಣೆ ಮಾಡುತ್ತಿರುವವರಿಗೆ ಸಂಪರ್ಕದಿಂದ ಶುಭ ಸುದ್ದಿ ಸಿಗಬಹುದು. ವ್ಯಾಪಾರಿಗಳಿಗೆ ಇಂದು ಹೊಸ ಒಪ್ಪಂದಗಳ ಚರ್ಚೆ ಅಥವಾ ವ್ಯಾವಹಾರಿಕ ತೀರ್ಮಾನಗಳಿಗೆ ಯೋಗ್ಯ ಸಮಯ. ಹೂಡಿಕೆದಾರರೊಂದಿಗೆ ನಿಖರ ಸಮಾಲೋಚನೆ ನಡೆಸಿ. ಸಂಯಮ ಮತ್ತು ತರ್ಕಬದ್ಧತನದಿಂದ ವ್ಯವಹರಿಸಿದರೆ ಲಾಭದ ಸೂಚನೆಗಳು ಸ್ಪಷ್ಟ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಸ್ಥಿತಿಯಲ್ಲಿ ಸಮತೋಲನ ಅಗತ್ಯ. ಸುಲಭವಾದ ಆದಾಯವೊಂದು, ಆದರೆ ಖರ್ಚುಗಳಲ್ಲಿ ತಾಳ್ಮೆಯ ಕೊರತೆ ಉಂಟಾಗಬಹುದು. ಲಭ್ಯವಿರುವ ಹಣವನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಹಳೆಯ ಸಾಲ ಅಥವಾ ಬಾಕಿ ಹಣ ಮರುಪಾವತಿ ಸಾಧ್ಯತೆ ಇದೆ. ಕೆಲವೊಂದು ನಿರೀಕ್ಷಿತ ಹಣ ಬರುವುದರಲ್ಲಿ ವಿಳಂಬ ಕಾಣಿಸಬಹುದು, ಆದರೆ ಅದು ದಿನದ ಉತ್ತರಾರ್ಧದಲ್ಲಿ ಬದಲಾಗಬಹುದು. ಹೂಡಿಕೆ ಕುರಿತು ಶ್ರದ್ಧೆಯಿಂದ ವಿಚಾರಿಸಿದರೆ ಉತ್ತಮ ಅವಕಾಶಗಳ ಸೂಚನೆಗಳು ಲಭ್ಯವಾಗಬಹುದು. ಖಾಸಗಿ ಬ್ಯಾಂಕ್ ಅಥವಾ ಮ್ಯೂಚುವಲ್ ಫಂಡ್ಸ್ ಹೂಡಿಕೆಯಲ್ಲಿ ಲಾಭದ ಅವಕಾಶ. ಆದರೆ ಯಾವುದೇ ಹೊಸ ವ್ಯವಹಾರಕ್ಕೆ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಇರಬಹುದು, ಆದರೆ ಧೂಳು, ಧೂಮಪಾನ, ತೀವ್ರ ಚಳಿಗುಣ ಅಥವಾ ತುಂಬು ಹೊಟ್ಟೆಯಲ್ಲಿ ತಕ್ಷಣವೇ ಮಲಗುವುದರಿಂದ ಉಸಿರಾಟದ ತೊಂದರೆ ಉಂಟಾಗಬಹುದು. ಮಧ್ಯಾಹ್ನದ ಹೊತ್ತಿಗೆ ಶಕ್ತಿ ಕುಂದುವ ಹಾಗೆ ಅನಿಸಬಹುದು. ತಕ್ಷಣವೂ ವಿಶ್ರಾಂತಿ ತೆಗೆದುಕೊಳ್ಳಿ. ತೀವ್ರ ಉತ್ಸಾಹದಿಂದ ಕಾರ್ಯ ನಿರ್ವಹಿಸುವಾಗ ದೈಹಿಕವಾಗಿ ಶ್ರಮ ಆಗಬಾರದೆಂಬ ಎಚ್ಚರಿಕೆಯಿಂದಿರಿ. ಮೇಲು ಚಿಕ್ಕ ಹಾಸಿವಿಗೆ ತೊಂದರೆಯಾಗಬಹುದು. ಹಸಿವಿಲ್ಲದಿದ್ದರೂ ಸಮಯಕ್ಕೆ ತಿನ್ನುವುದು ಉತ್ತಮ.
ಜೇನುಜಲ ಹಸಿವನ್ನೆಚ್ಚರಿಸುವ ಫಲಾಹಾರ ಉಪಯುಕ್ತ. ಮಾನಸಿಕ ಒತ್ತಡದಿಂದಾಗಿ ಮಿಗ್ರೇನ್ ಅಥವಾ ತಲೆನೋವು ಕಾಣಿಸಬಹುದು. ಸಂಜೆ ವೇಳೆಗೆ ಧ್ಯಾನ ಅಥವಾ ಶಾಂತ ಸಂಗೀತದಿಂದ ವಿಶ್ರಾಂತಿ ಪಡೆಯಿರಿ. ಎದೆ ನೋವಿಗೆ ಕೊಂಚ ಎಚ್ಚರಿಕೆಯಿಂದಿರಿ. ಅಗತ್ಯವಿದ್ದರೆ ತಕ್ಷಣ ವೈದ್ಯರ ಸಂಪರ್ಕ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಹರ್ಷವರ್ಧಕ ವಾತಾವರಣ ನಿರ್ಮಾಣವಾಗಬಹುದು. ನಿಮ್ಮ ಮಾತುಗಳಿಗೆ ಇತರರು ಹೆಚ್ಚಿನ ಪ್ರಾಮುಖ್ಯತೆ ನೀಡಬಹುದು. ಆದರೂ ಗಂಭೀರ ಮಾತುಗಳಲ್ಲಿ ಸ್ನೇಹಭಾವದಿಂದ ಪಾಲ್ಗೊಳ್ಳಿ. ಪತ್ನಿ ಅಥವಾ ಪತಿ ಜೊತೆಗಿನ ಸಂಬಂಧದಲ್ಲಿ ಸ್ಪಷ್ಟತೆ, ನಿಷ್ಠೆ ಮುಖ್ಯ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಭಾವನಾತ್ಮಕ ಅಂತರವಿಲ್ಲದ ಸಂಭಾಷಣೆ ನಡೆಯಲಿದೆ. ಕೆಲವು ಅಪಹಾಸ್ಯಗಳನ್ನು ಹಾಸ್ಯದಿಂದ ಸ್ವೀಕರಿಸಿದರೆ ಸಂಬಂಧಗಳಲ್ಲಿ ನವಚೈತನ್ಯ ಬರಲಿದೆ. ಪೋಷಕರ ಆರೋಗ್ಯದ ಬಗ್ಗೆ ಗಮನ ಹರಿಸಲು ಇದು ಸೂಕ್ತ ದಿನ. ಮಕ್ಕಳಿಗೆ ಪ್ರೋತ್ಸಾಹದ ಮಾತುಗಳು ಅಗತ್ಯ. ನಿಮ್ಮ ಕಳೆಯುವ ಸಮಯ ಅವರೊಂದಿಗೆ ಉತ್ತಮ ನೆನಪುಗಳನ್ನು ಬಿತ್ತಲಿದೆ. ಸ್ನೇಹಿತರಿಂದ ಭೇಟಿಯ ಅವಕಾಶ, ಆದರೆ ಅದು ನಿಮ್ಮ ದಿನಚರಿಯನ್ನು ವ್ಯತಿರಿಕ್ತಗೊಳಿಸದಂತೆ ನೋಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ಈ ಶುಕ್ರವಾರದ ಶುಕ್ರಗ್ರಹದ ಸಾನ್ನಿಧ್ಯದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳು ಹೆಚ್ಚು ಶ್ರೇಯಸ್ಕರವಾಗಿವೆ. ದೇವಿ ಪಾರ್ವತಿಗೆ ನಾಮಸ್ಮರಣೆ, ಕಾಳಿಕಾ ಉಪಾಸನೆ ಅಥವಾ ಲಕ್ಷ್ಮೀದೇವಿಗೆ ಹೂವಿನ ಅಲಂಕಾರ ಈ ದಿನದಲ್ಲಿ ಅತ್ಯಂತ ಶುಭ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 48 ಬಾರಿ ಜಪಿಸಿ. ಕೆಂಪು ಹೂವಿನಿಂದ ನಮನ ಸಲ್ಲಿಸಿ. ಮಹಿಳಾ ಭಕ್ತೆಯರಿಗೆ ಸೀರೆ ದಾನ ಅಥವಾ ನಗದು ದಾನ ಮಾಡುವುದು ಧರ್ಮಾರ್ಥ. ತಾಯಿ ಅಥವಾ ಹಿರಿಯ ಮಹಿಳೆಯ ಆಶೀರ್ವಾದ ಪಡೆಯಿರಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಈ ದಿನದ ಶಕ್ತಿಯ ಚಿಹ್ನೆ. ನಿಮ್ಮ ನಿರ್ಧಾರ, ಕಠಿಣ ಪರಿಶ್ರಮ ಹಾಗೂ ನಾಯಕತ್ವವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಸಹಾಯದಿಂದ ಶಕ್ತಿ ತುಂಬಿದ ಕೆಲಸಗಳನ್ನು ಆರಂಭಿಸಬಹುದು. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಇಂದು ನಿಮ್ಮ ಬೋಧಕ ಶಕ್ತಿ, ಉತ್ಸಾಹ ಮತ್ತು ಧೈರ್ಯದ ಸಂಕೇತ. ಕೆಂಪು ಬಣ್ಣದ ಉಡುಪು ಧರಿಸುವುದು ಮತ್ತು ದೇವಿಗೆ ಕೆಂಪು ಹೂವಿನ ಅರ್ಪಣೆ ಮಾಡುವುದರಿಂದ ಯಶಸ್ಸಿನ ಶಕ್ತಿ ವೃದ್ಧಿಯಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಶಕ್ತಿ ಸಮಪೂರ್ಣವಾಗಿ ನಿಮ್ಮ ಅನುಕೂಲಕ್ಕೆ ಬರುತ್ತದೆ. ಪ್ರಮುಖ ನಿರ್ಧಾರಗಳು, ಒಪ್ಪಂದಗಳು ಅಥವಾ ದೇವಾರಾಧನೆಗಳ ಫಲ ಇತ್ಯರ್ಥವಾಗಬಹುದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿದ್ದು ಪ್ರಾಮಾಣಿಕ ಶ್ರಮದಿಂದ ಗುರಿ ಸಾಧಿಸಲು ಅನುಕೂಲಕರ ಸಮಯ. ಚಿಂತನಶೀಲತೆ, ನಿಖರತನ ಹಾಗೂ ಕಾಳಜಿಯೂ ಕೂಡ ಇಂದಿನ ದಿನವನ್ನು ಯಶಸ್ವಿಯಾಗಿ ರೂಪಿಸಲು ಸಹಾಯಕವಾಗುತ್ತದೆ. ದಿನದ ಆರಂಭದಲ್ಲಿ ಕೆಲವೊಂದು ಗೊಂದಲಗಳು ಕಂಡುಬಂದರೂ ಮಧ್ಯಾಹ್ನದ ಹೊತ್ತಿಗೆ ಚಿಂತನೆ ಸ್ಪಷ್ಟವಾಗಿ ನಿರ್ಧಾರಗಳು ಸಾಧ್ಯವಾಗಬಹುದು. ಅತಿಯಾದ ವಿಶ್ಲೇಷಣೆಗೆ ತಲೆ ಕೊಡಬಾರದು. ಈ ದಿನ ನಿಮ್ಮ ಮೇಲೆ ಇತರರು ಹೆಚ್ಚು ಭರವಸೆ ಇಡುವರು. ಪ್ರತಿಕ್ರಿಯೆಗಿಂತ ಪ್ರತಿಫಲದ ಕಡೆ ಗಮನ ಹರಿಸಬೇಕು. ಹಳೆಯ ಪ್ರಾಯೋಜಿತ ಯೋಜನೆಗಳು ಇಂದು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮಾತು ನಿಗ್ರಹ, ಶಿಸ್ತು, ಸಮಯ ಪ್ರಬಂಧನ ಇವು ಇಂದಿನ ದಿನದ ತಳಮಟ್ಟದ ಶಕ್ತಿಗಳು. ವ್ಯರ್ಥ ಚಿಂತನೆಗಿಂತ ಚಟುವಟಿಕೆಗೆ ಹೆಚ್ಚು ಮಹತ್ವ ನೀಡಿದರೆ ಎಲ್ಲವೂ ನಿಮ್ಮ ಅನುಕೂಲಕ್ಕೆ ಕಾರ್ಯನಿರ್ವಹಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆ ಮಾನ್ಯತೆಯನ್ನು ಗಳಿಸಲು ಕಾರಣವಾಗಬಹುದು. ನೀವು ತೊಡಗಿರುವ ಕೆಲಸದಲ್ಲಿ ಬುದ್ಧಿವಂತಿಕೆಯು ನಿಮ್ಮ ಶ್ರೇಷ್ಠ ಸಾಮರ್ಥ್ಯವನ್ನು ಹೊರಹೊಮ್ಮಿಸಲು ಸಹಕಾರಿಯಾಗುತ್ತದೆ. ಕಾರ್ಯವೈಖರಿ ಉತ್ಕೃಷ್ಟವಾಗಿರುವುದರಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಕೂಡ ಸಿಗಬಹುದು. ಕಚೇರಿಯ ಬದಲಾವಣೆ, ಹೊಸ ವಿಭಾಗಕ್ಕೆ ವರ್ಗಾವಣೆ ಅಥವಾ ಹೊಸ ಹೊಣೆಗಾರಿಕೆ ಹೊಂದುವುದು ಇವತ್ತಿನದು ಸಾಧ್ಯ. ಈ ಸವಾಲುಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಿದರೆ ಉನ್ನತ ಮಟ್ಟದ ಅವಕಾಶಗಳು ಸಿಗಬಹುದು. ಉದ್ಯಮಗಳಲ್ಲಿ ಕಾರ್ಯವ್ಯವಸ್ಥೆ ಸುಧಾರಿಸುವ ಹೊಸ ಯೋಜನೆಗಳನ್ನು ಜಾರಿಗೆ ತರುವ ಸಮಯ. ಹಣದ ಲೆಕ್ಕಪತ್ರಗಳು ಸರಿಹೊಂದಿಸುವಲ್ಲಿ ನಿಖರತೆ ಅಗತ್ಯ. ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಮಾಡುವ ಮುನ್ನ ನಿಯಮ, ದಸ್ತಾವೇಜುಗಳನ್ನು ಚೆನ್ನಾಗಿ ಓದುವ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯದಲ್ಲಿ ಸಮತೋಲನ ಹಾಗೂ ಜಾಣತನ ಅಗತ್ಯ. ಅನವಶ್ಯಕ ಖರ್ಚುಗಳಿಂದ ದೂರವಿರುವುದು ಬೇರೊಂದು ಹಂತದ ಲಾಭಕ್ಕೆ ದಾರಿ ಮಾಡಿಕೊಡುತ್ತದೆ. ಇತ್ತೀಚೆಗೆ ಮಾಡಿದ ಯಾವ ಹೂಡಿಕೆಗಳ ಫಲ ಇಂದಿನಿಂದ ಕಾಣಿಸಲು ಆರಂಭವಾಗಬಹುದು. ಅನಿರೀಕ್ಷಿತ ಹಣದ ಪ್ರವೇಶದ ಸೂಚನೆಗಳಿದ್ದು ಸಹಾಯಧನ ಅಥವಾ ಪುನಃಪಾವತಿ ರೂಪದಲ್ಲಿ ಹಣ ಸಿಗಬಹುದು. ಹಳೆಯ ಸಾಲ ತೀರಿಸುವ ಯೋಗವಿದೆ. ಜವಾಬ್ದಾರಿ ಇರುವ ಖರೀದಿಗಳಿಗೆ ಇಂದಿನ ದಿನ ಸಮರ್ಪಕ. ಬ್ಯಾಂಕ್ ವ್ಯವಹಾರಗಳು, ಹೂಡಿಕೆ ತೀರ್ಮಾನಗಳು ಅಥವಾ ಸಾಲ ಸಂಬಂಧಿ ಅಂಶಗಳು ಇಂದೇ ನಿರ್ಧರಿಸಿದರೆ ಲಾಭದಾಯಕ. ಆದರೆ ನಿಮ್ಮ ಹಣದ ಮಾಹಿತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳದಿರುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ಶಕ್ತಿ ಇದ್ದರೂ ಮಾನಸಿಕವಾಗಿ ಸ್ವಲ್ಪ ಆಳದ ವಿಚಾರಗಳಲ್ಲಿ ತಲ್ಲೀನರಾಗುವ ಸಾಧ್ಯತೆ ಇದೆ. ಇದು ಕೆಲವೊಮ್ಮೆ ತೂಕಡಿಸುವ ಭಾವನೆ ತರಬಹುದು.
ನಿಮ್ಮ ಆಹಾರ ಪದ್ಧತಿಯಲ್ಲಿ ಶುದ್ಧತೆ ಮತ್ತು ಸಮಯ ಪಾಲನೆ ಅಗತ್ಯ. ಅಜೀರ್ಣ, ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಹಾಗೂ ಚರ್ಮದ ಅಲರ್ಜಿ ಜಾತಕದಲ್ಲಿ ಕಾಣಿಸಬಹುದು. ನೀರುಪಾನ ಹೆಚ್ಚಿಸುವುದು, ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸುವುದು ಉತ್ತಮ. ಆದರೆ ಈ ದಿನ ಸಮರ್ಪಕ ವಿಶ್ರಾಂತಿ, ಲಘು ವ್ಯಾಯಾಮ ಹಾಗೂ ಧ್ಯಾನ ಮೂಲಕ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಕೆ ಮಾಡುವಂತಾಗುತ್ತದೆ. ತಲೆ ನೋವು ಅಥವಾ ಕಣ್ಣಿನ ತೊಂದರೆಗಳಿದ್ದರೆ ಹೆಚ್ಚು ಹೊತ್ತು ಮೊಬೈಲ್, ಲ್ಯಾಪ್ಟಾಪ್ ಬಳಕೆ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹಿರಿಯರ ಮಾತಿಗೆ ಮಹತ್ವ ನೀಡುವುದು, ಅವರೊಂದಿಗೆ ಸಮಯ ಕಳೆಯುವುದು ಪರಸ್ಪರ ಗೌರವವನ್ನು ಬಲಪಡಿಸುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉಪಯುಕ್ತ ಮಾತುಕತೆ ನಡೆಯಬಹುದು. ದಿನಚರಿಯಲ್ಲಿ ಕುಟುಂಬದವರಿಗೆ ನೆರವಾಗುವುದು, ಮಕ್ಕಳ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡುವ ಯೋಗವಿದೆ. ಇನ್ನು ಕೆಲವರಿಗೆ ಸಂಬಂಧಿತ ತಾತ್ಕಾಲಿಕ ಗೊಂದಲಗಳ ನಿರ್ವಹಣೆಗಾಗಿ ಮಧ್ಯವರ್ತಿತ್ವ ಅಗತ್ಯವಾಗಬಹುದು. ನೀವು ಉಚಿತವಾಗಿ ಸಲಹೆ ನೀಡಿದರೂ ಅದು ಫಲಕಾರಿಯಾಗಬಹುದು. ಸ್ನೇಹಿತರ ಜೊತೆಗಿನ ಸುದೀರ್ಘ ಸಂಬಂಧವನ್ನು ಪುನಃ ಬಲಪಡಿಸಲು ಈ ದಿನ ಸಮಯವಿದೆ. ಮತ್ತೆ ವೀಕ್ಷಕರೇ, ಇಂದು ಶುಕ್ರವಾರದಂದು ದೇವಿ ಆರಾಧನೆ ವಿಶೇಷ ಫಲ ನೀಡುವುದು. ಶ್ರೀ ಲಕ್ಷ್ಮೀ ದೇವಿಗೆ ಕಸ್ತೂರಿ ಅರಿಶಿನ ಪೂಜೆ ಮಾಡಿ, ಬಿಳಿ ಪುಷ್ಪಗಳಿಂದ ಅಲಂಕಾರ ಮಾಡಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 25 ಅಥವಾ 51 ಬಾರಿ ಪಠಿಸಿದರೆ ಶುಭ ಫಲ ಸಿಗುತ್ತದೆ. ಜೀವನದ ಶುದ್ಧತೆ, ಮನಸ್ಸಿನ ಶಾಂತಿ ಹಾಗೂ ಆರ್ಥಿಕ ಸುದೃಢತೆಗಾಗಿ ತುಳಸಿ ಪೂಜೆ, ಗೋಧಿ ಅಥವಾ ಕಬ್ಬಿನ ಬೇಳೆ ದಾನ ಶ್ರೇಯಸ್ಕರ. ಮಹಿಳೆಯರಿಗೆ ಬೆಣ್ಣೆ ಅಥವಾ ಲಾವಣ್ಯ ಸಾಮಗ್ರಿಗಳನ್ನು ದಾನ ಮಾಡಿದರೆ ಶುಭ ಸೂಚನೆ ಉಂಟು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಪ್ರಾಮಾಣಿಕ ಪರಿಶ್ರಮ ಹಾಗೂ ಸ್ವಾಭಾವಿಕ ನಿಪುಣತೆಗೆ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಕಾರ್ಯದ ಪೂರ್ಣ ಹಾಗೂ ಲಾಭ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ಬಿಳಿ. ಈ ಬಣ್ಣಗಳು ಶಾಂತಿ, ಪರಿಶುದ್ಧತೆ ಮತ್ತು ಸಹಜತೆಯ ಸಂಕೇತ. ಇಂದಿನ ದಿನ ಈ ಬಣ್ಣಗಳ ಉಡುಪು ಧರಿಸಿದರೆ ಮನಸ್ಥಿತಿ ಸಹಜವಾಗಿ ಸ್ಪಷ್ಟವಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ ಇರುತ್ತದೆ. ವೈಯಕ್ತಿಕ ಮಾತುಕತೆಗಳು, ಆಧ್ಯಾತ್ಮಿಕ ಚಟುವಟಿಕೆಗಳು ಈ ಸಮಯದಲ್ಲಿ ಉತ್ತಮವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ವಿವೇಕ ಮತ್ತು ಸಮತೋಲನದಿಂದ ಕೂಡಿರುತ್ತದೆ. ಸಾಮರಸ್ಯವನ್ನು ಬೆಳೆಸುವ ನಿಮ್ಮ ನೈಜ ಗುಣಧರ್ಮ ಇಂದು ಸ್ಪಷ್ಟವಾಗಿ ಬೆಳಗಬಹುದು. ಯಾರು ಕೇಳಿದರೂ ನ್ಯಾಯಬದ್ಧ ಹಾಗೂ ಶ್ರದ್ಧಾಮಯವಾಗಿ ಉತ್ತರಿಸುವ ನಿಮ್ಮ ಶಕ್ತಿ ಇಂದು ನಿಮ್ಮನ್ನು ಬಹುಮಾನಕ್ಕೆ ಪಾತ್ರಗೊಳಿಸಬಹುದು. ಸೌಂದರ್ಯ ಮತ್ತು ಶೃಂಗಾರದ ವಿಷಯಗಳೆಡೆ ನಿಮ್ಮ ಆಕರ್ಷಣೆ ಹೆಚ್ಚಾಗಬಹುದು. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ನಡವಳಿಕೆಯಿಂದ ಕಾರ್ಯಗಳ ಪ್ರಗತಿಗೆ ಶ್ರೇಷ್ಠವಾಗಿ ಸಹಾಯ ಮಾಡಬಹುದು. ಮನಸ್ಸಿನ ಸ್ಥಿರತೆ, ಸಮಾಧಾನ ಮತ್ತು ಶಾಂತಿ ಉಳಿಸಿಕೊಂಡು ಕೆಲಸಗಳಲ್ಲಿ ನಿರಂತರತೆ ಕಾಣಬಹುದು. ಇಂದು ನಂಬಿಕೆ, ನೈತಿಕತೆ ಮತ್ತು ಸೌಂದರ್ಯಮಯ ಪ್ರವೃತ್ತಿಯೊಂದು ನಿಮ್ಮ ದಿನವನ್ನು ಪ್ರಭಾವಿಸುತ್ತದೆ. ಕೆಲವು ಮಹತ್ವದ ನಿರ್ಧಾರಗಳು ಮನಸ್ಸಿನ ಸಮತೋಲನದಿಂದ ಮಾಡುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುವ ದಿನ. ವಿಶೇಷವಾಗಿ ನಿಮ್ಮ ನಿಷ್ಠೆ ಮತ್ತು ಸೌಮ್ಯ ನಡವಳಿಕೆಯಿಂದ ಹಿರಿಯರ ಗಮನ ಸೆಳೆಯುವಿರಿ. ನೀವು ಮಾಡುತ್ತಿರುವ ಪ್ರಯತ್ನಗಳು ಗುರಿಯತ್ತ ಸಾಗುತ್ತವೆ. ಹೊಸ ಹೊಣೆಗಾರಿಕೆಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮಲ್ಲಿ ತೋರಿಬರುವ ಸಮತೋಲನದ ನಿಲುವು, ಉತ್ತಮ ನಿರ್ವಹಣಾ ಶೈಲಿ ಇತರರಿಗೆ ಪ್ರೇರಣೆ ನೀಡುವಂತಿರುತ್ತದೆ. ಸಂಗತಿಗಳನ್ನು ವಿಭಿನ್ನ ಕಣ್ಣುಗಳಿಂದ ನೋಡುವ ಶಕ್ತಿ ಇಂದಿನ ಕೆಲಸದ ಸಂದರ್ಭದಲ್ಲಿ ನಿಮಗೆ ಸ್ಪಷ್ಟತೆ ನೀಡಬಹುದು. ವ್ಯವಹಾರಿಕವಾಗಿ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಅವಕಾಶ ದೊರೆಯಬಹುದು. ವ್ಯವಹಾರ ಮಾಡುವ ಶೈಲಿ ಗಂಭೀರವಾಗಿರಲಿ. ಈ ದಿನದ ಶೃಂಗಾರದ ಪ್ರಭಾವದಿಂದ ತ್ವರಿತ ನಿರ್ಧಾರ ತಪ್ಪಿಸಿಕೊಳ್ಳುವುದು ಒಳಿತು. ಸೃಜನಶೀಲತೆಯಿಂದ ಕೆಲಸ ಮಾಡಬಲ್ಲ ಕೆಲಸಗಳಲ್ಲಿ ಇದೊಂದು ಉತ್ತಮ ದಿನವಾಗಿರಬಹುದು. ವಿಶೇಷವಾಗಿ ಕಲೆ, ವಿನ್ಯಾಸ, ಜಾಹೀರಾತು, ವಿನ್ಯಾಸ ಮಾಡುವ ಉದ್ಯೋಗಗಳಲ್ಲಿ ಇರುವವರಿಗೆ ಆದಾಯದ ಸುಳಿವುಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವ್ಯವಹಾರದಲ್ಲಿ ನಿಷ್ಠೆ ಮತ್ತು ವಿವೇಕದ ಅನುಯೋಗ ಅಗತ್ಯ. ನೀವು ಇಂದು ಕೆಲವು ಆಕರ್ಷಕ ಖರ್ಚುಗಳಿಗೆ ತುತ್ತಾಗಬಹುದು. ವಿಶೇಷವಾಗಿ ವಸ್ತ್ರಾಭರಣ, ಹೂವಿನ ಉಪಕರಣ ಅಥವಾ ಮನೆ ಸಜ್ಜು ಕುರಿತ ಖರ್ಚುಗಳಿಗೆ. ಆದರೂ ಇಂದು ನೀವೇಕೆ ಖರ್ಚು ಮಾಡುತ್ತಿದ್ದೀರಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿದು ಮಾಡಿದರೆ ಉತ್ತಮ. ಆರ್ಥಿಕ ದತ್ತಿ ಅಥವಾ ಸಾಲದ ವಿಷಯದಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳುವುದು ಲಾಭದಾಯಕ. ಇಂದು ಬಂಡವಾಳ ಹೂಡಿಕೆ ಯೋಚನೆಗಳಿವೆ, ಆದರೆ ಸ್ಪಷ್ಟ ಮಾದರಿ ಇಲ್ಲದ ಹೂಡಿಕೆಗೆ ಹೋಗದಿರಿ. ಹಣ ಬರುವ ಮಾರ್ಗಗಳನ್ನು ವಿಭಜಿಸಿ ನಿರ್ವಹಿಸುವುದು ಉತ್ತಮ. ಹಿರಿಯರ ಸಲಹೆ ಉಪಯೋಗವಾಗಲಿದೆ. ಬ್ಯಾಂಕು, ಹಣಕಾಸು ಸಂಸ್ಥೆಗಳ ಮೂಲಕ ವ್ಯವಹಾರ ನಡೆಸುವವರಿಗೆ
ಹೆಚ್ಚು ಶ್ರದ್ಧೆಯಿಂದ ಪತ್ರಗಳನ್ನು ಓದಿ ಸಹಿ ಮಾಡಬೇಕು. ಹತ್ತಿರದ ವ್ಯಕ್ತಿಯೊಬ್ಬರಿಂದ ಹಣ ಸಹಾಯದ ನಿರೀಕ್ಷೆ ಪೂರೈಸಬಹುದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಇರುವವರಿಗೇನೂ ವಿಶೇಷ ತೊಂದರೆ ಇಲ್ಲ. ಆದರೆ ಹೆಚ್ಚು ಸೌಂದರ್ಯ ಮತ್ತು ಚಿಕ್ಕ ಪುಟಾಣಿ ವಿವರಗಳ ಕಡೆ ಒಲವು ಇರುವುದು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಅಲ್ಪವಾದ ಅನಿದ್ರೆ ಮನಸ್ಸಿನಲ್ಲಿ ಚಿಂತೆಗಳ ಸಂಕಟದಿಂದ ಕುಗ್ಗುಳು ಆಗಬಹುದು. ಸ್ನಾನದಲ್ಲಿ ಹಾಲು, ಚಂದನ ಮತ್ತು ತುಪ್ಪು, ಅರಿಶಿಣ ಬಳಸುವುದು ತಾಜಾ ಶಕ್ತಿ ನೀಡಬಹುದು. ಅನ್ವಯವಿಲ್ಲದ ಆಹಾರ ಅಥವಾ ಅತಿಯಾದ ಸಿಹಿ ತಿಂಡಿಗಳಿಂದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಯವಾಗಬಹುದು. ಹಸಿವಿಗಿಂತ ಹೆಚ್ಚಾಗಿ ತಿನ್ನದಂತೆ ನೋಡಿಕೊಳ್ಳಿ. ದಿನವಿಡೀ ನೀರು ಹೆಚ್ಚು ಕುಡಿಯುವುದು ಉತ್ತಮ. ಮೂತ್ರಪಿಂಡ, ಚರ್ಮ ಮತ್ತು ಹಾರ್ಮೋನ್ ಸಂಬಂಧಿ ಸಮಸ್ಯೆಗಳಿಗೆ ನಿಮ್ಮ ಗಮನ ಕೊಡಬೇಕು. ವೈದ್ಯ ಸಲಹೆ ಅಥವಾ ದಿನಚರಿಯಲ್ಲಿ ವ್ಯಾಯಾಮ, ಧ್ಯಾನ ಸೇರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳಲ್ಲಿ ಸಮತೋಲನದ ನಿಲುವು ಅಗತ್ಯ. ಕೆಲವೊಂದು ವಿಚಾರಗಳಲ್ಲಿ ನೀವು ಮಧ್ಯಸ್ಥನಾಗಬೇಕಾಗಬಹುದು. ನಿಮ್ಮ ಮಾತು, ಶ್ರವಣ ಶಕ್ತಿ ಮತ್ತು ಶಾಂತ ಸ್ವಭಾವದಿಂದ ಎಲ್ಲರೂ ವಿಶ್ವಾಸದಿಂದ ಎದುರು ನುಡಿಯಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಂಯಮದಿಂದ ಮಾತುಕತೆ ಮಾಡುವುದು ಮಹತ್ವದ್ದು. ಅನವಶ್ಯಕವಾದ ಅಥವಾ ಪುಟ್ಟ ವಿಷಯದಿಂದ ಉದ್ರೇಕ ನಡೆಯದಂತೆ ನೋಡಿಕೊಳ್ಳಿ. ಮಕ್ಕಳಿಗೆ ಕಲಿಕಾ ವಿಷಯಗಳಲ್ಲಿ ಸಹಾಯ ಮಾಡುವುದು, ಅವರ ಕಲಾತ್ಮಕ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದು ದಿನವನ್ನು ಸಾರ್ಥಕವಾಗಿಸುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು ಅತ್ಯುತ್ತಮ ಫಲಿತ ನೀಡುತ್ತದೆ. ವಿಶೇಷವಾಗಿ ನಿಮ್ಮ ತಾಯಿಯ ಆರೋಗ್ಯ ಮತ್ತು ಮನಸ್ಥಿತಿಯ ಕಡೆ ಇತ್ತೀಚೆಗೆ ಹೆಚ್ಚಿನ ಗಮನ ನೀಡುವುದು ಅವಶ್ಯಕ. ಕುಟುಂಬದಲ್ಲಿ ಸಂತೋಷದ ಹಬ್ಬದ ಸಂಭ್ರಮದ ಸಣ್ಣ ಸನ್ನಿವೇಶವು ಬೆಳಗಬಹುದು. ಮತ್ತೆ ವೀಕ್ಷಕರೇ, ಇಂದು ಶುಕ್ರವಾರದ ಶುಕ್ರಗ್ರಹದ ಪ್ರಭಾವದಿಂದ ಶುದ್ಧತೆಯ ಪ್ರತಿರೂಪವಾದ ದೇವಿಯ ಪೂಜೆ ಮಾಡುವುದು ಬಹುಪಾಲು ಫಲಕಾರಿ. ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿಯ ಆರಾಧನೆ, ಧೂಪದೀಪ, ಕಮಲದ ಹೂ ಹಾಗೂ ತುಳಸಿ ಸನ್ನಿಧಿಯಲ್ಲಿ ಜಪ ಮಾಡುವುದು ಶುಭ. ಓಂ ಶ್ರೀಂ ಶ್ರೀಮತ್ಯೈ ನಮಃ ಎಂಬ ಮಂತ್ರವನ್ನು 32 ಅಥವಾ 64 ಬಾರಿ ಪಠಿಸುವುದು ಉತ್ತಮ. ಗುರು ಹಿರಿಯ ಮಹಿಳೆಗೆ ಹೂವಿನ ಸಮರ್ಪಣೆ ಅಥವಾ ಬಟ್ಟೆ ದಾನ ಮಾಡುವುದರಿಂದ ಶುಭ ಫಲ ಉಂಟಾಗುತ್ತದೆ. ಲವಲವಿಕೆಯಿಂದ ನಿರ್ವಹಣೆ ಮಾಡುವುದು ಪ್ರತಿಫಲವಾಗಿ ನಿಮ್ಮ ಮೇಲಿನ ವಿಶ್ವಾಸವನ್ನೇ ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಇಂದು ಈ ಸಂಖ್ಯೆಯು ಶುಕ್ರಗ್ರಹದ ಪ್ರಭಾವ ಮತ್ತು ವೈಭವವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಲ್ಲಿ ಸೌಂದರ್ಯ, ಸಮತೋಲನ ಹಾಗೂ ಮನಸ್ಸಿಗೆ ಶಾಂತಿ ಸಿಗುವುದು ನಿಶ್ಚಿತ. ಅದೃಷ್ಟದ ಬಣ್ಣ ಗುಲಾಬಿ ಬಿಳಿ. ಇದು ತಾಜಾತನ, ಪ್ರೇಮ ಭಾವನೆ ಮತ್ತು ಮಾನಸಿಕ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನ ಈ ಬಣ್ಣದ ಉಡುಪು ಅಥವಾ ಅಲಂಕಾರ ಧರಿಸಿದರೆ ಒಳಿತಾಗಬಹುದು. ಶುಭ ಸಮಯ ಬೆಳಗ್ಗೆ 8:45 ರಿಂದ ಬೆಳಗ್ಗೆ 10:15. ಈ ಕಾಲಪಟು ಸಮಯದ ತುಣುಕು ಅವಧಿಯಲ್ಲಿ ನೀವು ಪ್ರಾರಂಭಿಸುವ ಯಾವುದೇ ಕಾರ್ಯಗಳು ಮುಂದಕ್ಕೆ ಬಲವಾದ ಪುಷ್ಟಿಯನ್ನು ಪಡೆಯುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಹೆಚ್ಚಿನ ಚಿಂತನೆಗಳಿಗೆ, ಆಯಾಮಗಳಿಗೆ ಪ್ರವೇಶಿಸಲಿದೆ. ಮನೋಭಾವನೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಿಮ್ಮ ಆಂತರಿಕ ಶಕ್ತಿಯನ್ನು ಹತ್ತಿರದಿಂದ ಅನುಭವಿಸುವ ದಿನವಿದು. ಕೆಲವೊಂದು ಕಡಿವಾಣಗಳನ್ನು ನೆನೆಸಿಕೊಳ್ಳಬೇಕಾದ ಸಮಯ. ನೀವು ಮಾಡಿದ ಯಾವುದೇ ನಿರ್ಧಾರ ದೂರದ ದೃಷ್ಟಿಯೊಂದಿಗೆ ನೋಡಿದಾಗಲೇ ಸಾರ್ಥಕವಾಗುತ್ತದೆ. ಮೆಚ್ಚುಗೆ, ಉತ್ತಮ ಅಭಿಪ್ರಾಯಗಳನ್ನು ಹುಡುಕಲು, ನಿಮ್ಮ ಕೆಲಸದ ಶೈಲಿಯನ್ನು ನವೀಕರಣ ಮಾಡಲು ಇದು ಉತ್ತಮ ಸಮಯ. ನವೀಕೃತ ಚಿಂತನೆ ಮತ್ತು ಗುರಿಗಳನ್ನು ತಲುಪುವ ಕ್ರಮದಲ್ಲಿ ಪರಿಶ್ರಮವು ಅವಶ್ಯಕತೆ. ಇಂದು ನೀವು ಮುನ್ನಡೆಯಲು ಹಾಗೂ ದೃಷ್ಟಿಕೋನಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಲು ಅನಿವಾರ್ಯವಾಗಿ ವೈಯಕ್ತಿಕವಾಗಿಯೂ ಸಾಮಾಜಿಕವಾಗಿ ಕೂಡ ಹೆಚ್ಚಿನ ಶಕ್ತಿ, ಉತ್ಸಾಹವಾಗಿದೆ. ಆದಾಗ್ಯೂ ಈ ದಿನ ನಿಮ್ಮದೇ ಆದ ವಿಶ್ರಾಂತಿ ಮತ್ತು ಹೊತ್ತುಕೊಳ್ಳುವ ಸಮಯವನ್ನು ಕೂಡ ಸಂಬಳಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರದಲ್ಲಿ ಬಂದರೆ, ವೃಶ್ಚಿಕ ರಾಶಿಯವರು ಇವತ್ತಿನ ದಿನ ಪ್ರಮುಖ ಉದ್ಯೋಗದ ವಿಚಾರಗಳಲ್ಲಿ ಹೊಸ ಹೆಜ್ಜೆಗೆ ಕಾಲಿಡುವ ಸಾಧ್ಯತೆ ಇದೆ. ನವೀನ ಮತ್ತು ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಇರುತ್ತೀರಿ. ಇದರ ಪರಿಣಾಮವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಉತ್ಸಾಹವನ್ನು ಹಾಗೂ ಕ್ರಿಯಾಶೀಲತೆಯನ್ನು ತಲುಪಿದಂತೆ ಕಾಣಬಹುದು. ಹೆಚ್ಚು ಪ್ರಾಮುಖ್ಯತೆಗಳನ್ನು ತಿಳಿದುಕೊಂಡು ಅವರ ಜೊತೆ ಸಕಾರಾತ್ಮಕ ಸಂಪರ್ಕ ಸಾಧಿಸುವುದರಲ್ಲಿ ನೀವು ಮುಂದೆ ಸಾಗುತ್ತೀರಿ. ಯಾವುದೇ ಬದಲಾವಣೆಯನ್ನು ಸ್ವೀಕರಿಸಲು ನಿಮ್ಮ ಹಿತಚಿಂತಕ ತಾತ್ಸೀತ ಪ್ರವೃತ್ತಿ ಇದು ಸಾಧನೆಯತ್ತ ನಿಮಗೆ ಮಾರ್ಗವನ್ನು ತಲುಪಿಸುತ್ತದೆ. ನೂತನ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯ. ಆದರೆ ತಾಂತ್ರಿಕ ಅಭ್ಯಾಸಗಳು ಅಥವಾ ಕೊನೆಯ ಸಮಯದಲ್ಲಿ ಯಾವುದೇ ಲಭ್ಯತೆ ದಡಬೇಕಾದಾಗ ಬುದ್ಧಿವಂತಿಕೆಯೊಂದಿಗೆ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ವ್ಯವಹಾರದಲ್ಲಿ ಹೆಚ್ಚು ಜವಾಬ್ದಾರಿ ವಿಧಿಸಲಾಗಬಹುದು, ಆದಾಗ್ಯೂ ಇದರ ಪರಿಣಾಮ ಫಲಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಂದರೆ, ಇಂದು ಹಣಕಾಸು ಸಂಬಂಧಿ ಯಾವುದಾದರೂ ಗಂಭೀರ ನಿರ್ಧಾರ ಕೈಗೊಳ್ಳಲು ಸಮಯ ಉತ್ತಮವಲ್ಲ.
ನೀವು ಖರ್ಚುಗಳ ನಿಯಂತ್ರಣದಲ್ಲಿ ಹಿತಚಿಂತನೆಯನ್ನು ನಿಯಮಿತವಾಗಿ ಹೊಂದಿದರೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹೂಡಿಕೆ ಮತ್ತು ಯೋಜನೆಗಳನ್ನು ಮಾಡುವಾಗ ಯಾರಾದರೂ ನಿಮ್ಮ ನಿರ್ಧಾರಗಳಿಗೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ನೀವು ಇವುಗಳಿಗೆ ಸೂಕ್ತ ಮಟ್ಟದಲ್ಲಿ ಜವಾಬ್ದಾರಿ ನಿರ್ವಹಣೆ ಮತ್ತು ರೆಕಾರ್ಡುಗಳನ್ನು ಪರಿಶೀಲಿಸಬೇಕು. ಹಳೆಯ ಸಾಲ ಅಥವಾ ಹಣವನ್ನು ಪ್ರತಿಫಲಿತವಾಗಿಸಲು ಉತ್ತಮ ಸಮಯ, ಆದರೆ ಅಗತ್ಯವಿದ್ದರೆ ಹೆಚ್ಚಿನ ಸಮಯದಲ್ಲಿ ಪ್ರಾಮುಖ್ಯತೆ ನೀಡುವುದು ಸಹಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಂದರೆ ಈ ದಿನ ನಿಮ್ಮ ದೈಹಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಲು ಕಾಳಜಿ ಬೇಕಾಗಿದೆ. ನೀವು ನಿರಂತರವಾಗಿ ನಿರ್ಧಾರಗಳನ್ನು ಕೈಗೊಂಡಾಗ ಕೆಲವೊಮ್ಮೆ ಇದು ನಿಮ್ಮ ಮನಸ್ಥಿತಿಗೆ ಪ್ರಭಾವ ಬೀರುವುದರಿಂದ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವುದು ಒಳಿತಾಗಿದೆ. ನೀವು ಸಾಧನೆ ಮಾಡುವುದರೊಂದಿಗೆ ನಿಮ್ಮ ದೈಹಿಕ ಶಕ್ತಿ ಅಲ್ಪಕಾಲಿಕವಾಗಿ ಕುಗ್ಗಬಹುದು. ಹೀಗಾಗಿ ಸರಿಯಾದ ಆಹಾರ ಸೇವನೆ, ದೈಹಿಕ ವ್ಯಾಯಾಮ ಮತ್ತು ಯೋಗಿನೊಂದಿಗೆ ನಿಮ್ಮ ಆರೋಗ್ಯವನ್ನು ಶ್ರೇಷ್ಠಗೊಳಿಸಲು ಪ್ರಯತ್ನಿಸಿ. ಇವು ನಿಮ್ಮ ಆಂತರಿಕ ಶಕ್ತಿಯನ್ನು ಕೂಡ ಉತ್ತೇಜಿಸುವುದರಲ್ಲಿ ಸಹಕಾರಿಯಾಗಬಹುದು. ಆರೋಗ್ಯವನ್ನು ದೀರ್ಘಾವಧಿಯಲ್ಲಿ ಉತ್ತಮವಾಗಿ ಕಾಪಾಡಲು ಆರೋಗ್ಯದ ಮೇಲಣ ಗಮನ ಹರಿಸಲು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿ ಇಡುವುದು ಅತ್ಯಂತ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರದಲ್ಲಿ ಬಂದರೆ ಪರಿಶ್ರಮವು ಕೊನೆಯದಾಗಿ ನೀವು ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಮಯ ಪಡೆಯಬಹುದು. ಇದರಿಂದ ನಿಮ್ಮ ಸಂಬಂಧಗಳು ಬೆಳೆದು ಹೋಗುತ್ತವೆ. ಅವರು ನಿಮ್ಮ ಬಳಿಯಲ್ಲಿ ಸ್ಪಷ್ಟತೆ ಮತ್ತು ಗೌರವವನ್ನು ಕಾಣುತ್ತಾರೆ. ಪರಸ್ಪರ ಅರಿವಿನಲ್ಲಿದ್ದರೂ ನಿಮ್ಮ ಮಾತುಗಳಲ್ಲಿ ನೀವು ಹೆಚ್ಚು ಧೈರ್ಯ ಮತ್ತು ತಾಳ್ಮೆಯಿಂದ ವರ್ತಿಸಬಹುದು. ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಚರ್ಚೆಗಳು ನಡೆಯಬಹುದು. ಅಂತಿಮವಾಗಿ ಇದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಮಕ್ಕಳಿಗೆ ಆನಂದದ ಸಮಯ ಸಿಗಬಹುದು. ಅವರು ನಿಮ್ಮ ಮಾರ್ಗದರ್ಶನವನ್ನು ಸಂತೋಷದಿಂದ ಅಂಗೀಕರಿಸುತ್ತಾರೆ. ಇದು ಕುಟುಂಬದಲ್ಲಿನ ಸಂತೋಷದ ಸಂದರ್ಭಗಳನ್ನು ಪ್ರೇರೇಪಿಸುತ್ತದೆ. ಮತ್ತೆ ವೀಕ್ಷಕರೇ, ಈ ದಿನದ ಶುಕ್ರವಾರದ ಶುಕ್ರಗ್ರಹ ಪ್ರಭಾವದಿಂದ ನೀವು ಆಧ್ಯಾತ್ಮಿಕವಾಗಿ ಹತ್ತಿರವಾಗಲು ಮತ್ತು ಜೀವನದ ಗಂಭೀರ ವಿಷಯಗಳ ಮೇಲೆ ಗಮನಹರಿಸಲು ಬಹುಶಃ ಸಮಯ ಪ್ರಾಪ್ತವಾಗಿದೆ. ಧಾರ್ಮಿಕ ಕಾರ್ಯಗಳು ಅಥವಾ ಹೋಮಗಳೆಂದು ಹೇಳಬೇಕಾದರೆ ಹೋಮಗಳಿಂದ ನಿಮಗೆ ಶಕ್ತಿ ಮತ್ತು ಶುಭವಾಗಿ ಕಾಣಬಹುದು. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸಿ. ಧಾರ್ಮಿಕ ಸ್ಥಳದಲ್ಲಿ ದಾನ ಅಥವಾ ಪೂಜಾ ಸೇವೆಯೊಂದಿಗೆ ನೀವು ದೈವಿಕ ಶಕ್ತಿ ಪಡೆದು ಎಲ್ಲರೊಂದಿಗೆ ಸಂಭಾವನೆಯನ್ನು ಹಂಚಿಕೊಳ್ಳಬಹುದು. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ದೇವರ ಕ್ಷಮೆ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಇದು ನಿಮಗೆ ಸಹಕಾರ, ಆಧ್ಯಾತ್ಮಿಕ ಮತ್ತು ಭದ್ರತೆಯತ್ತ ನಡೆಸುವ ಮಾರ್ಗವನ್ನು ತರುತ್ತದೆ. ಅದೃಷ್ಟದ ಬಣ್ಣ ನೀಲವರ್ಣ. ನೀಲಿ ಬಣ್ಣವು ಶಾಂತಿ, ಶುದ್ಧತೆ ಮತ್ತು ಶಕ್ತಿ ಸೂಚಿಸುತ್ತದೆ. ಇದು ನಿಮ್ಮ ನವೀಕರಣದ ಪ್ರಕ್ರಿಯೆಯನ್ನು ಸರಾಗವಾಗಿ ನಡೆಸಲು ಸಹಕಾರಿಯಾಗಿದೆ. ನಿಮ್ಮ ಉಡುಪಿನಲ್ಲಿ ನೀಲಿಯ ಅಥವಾ ಇವುಗಳಿಗೆ ಸಂಬಂಧಿಸಿದ ಬಣ್ಣಗಳನ್ನು ಇಟ್ಟುಕೊಳ್ಳುವುದು ಉತ್ತಮ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷ. ಈ ಸಮಯವು ಆರ್ಥಿಕ ಚಟುವಟಿಕೆಗಳು, ಶುಭದ ಕಾರ್ಯಗಳು ಮತ್ತು ಮಹತ್ವದ ಸಭೆಗಳನ್ನು ಮಾಡಿಕೊಳ್ಳಲು ಉತ್ತಮ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮಚಿಂತನದ ಮೂಲಕ ತಮ್ಮ ಬೆಳವಣಿಗೆಯ ದಿಕ್ಕು ನಿರ್ಧರಿಸಬಹುದಾದ ದಿನ. ಗುರಿಯನ್ನು ಸ್ಪಷ್ಟವಾಗಿ ಗಮನದಲ್ಲಿಟ್ಟುಕೊಂಡು ಯೋಜಿತ ರೀತಿಯಲ್ಲಿ ಕೆಲಸ ಮಾಡುವ ಶಕ್ತಿ ಇರುತ್ತದೆ. ಬುದ್ಧಿಯ ಬೆಳಕು ಮತ್ತು ಧೈರ್ಯದಿಂದ ಮುಂದೆ ಸಾಗುವ ದಿನವಾಗಿದೆ. ಕೆಲವು ವಿಷಯಗಳಲ್ಲಿ ವಿಳಂಬ ಅಥವಾ ವ್ಯತ್ಯಯಗಳು ಉಂಟಾದರೂ ಧೈರ್ಯ ಮತ್ತು ತಾಳ್ಮೆಯಿಂದ ನೀವು ಅದನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುದು ಮುಖ್ಯ. ಇಂದು ನಿಮ್ಮ ಒಳನೋಟ ಶಕ್ತಿಯನ್ನು ಹೆಚ್ಚು ಪ್ರಬಲವಾಗಿ ಬಳಸುವ ಅವಕಾಶ. ಗುರುಗ್ರಹದ ಪ್ರಭಾವದಿಂದ ತಾತ್ವಿಕತೆ, ಧಾರ್ಮಿಕ ವಿಚಾರಗಳಿಗೆ ಆಸಕ್ತಿ ಹೆಚ್ಚಾಗಬಹುದು. ದೂರದ ಸಂಚಾರಿ ಯೋಗವಿದೆ ಅಥವಾ ಅವಶ್ಯಕತೆ ಬಂದಲ್ಲಿ ಕಾನೂನು ಸಂಬಂಧಿತ ವಿಚಾರಗಳ ಪರಿಹಾರ ಪ್ರಾರಂಭವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಷಯಕ್ಕೆ ಬಂದರೆ ಈ ದಿನ ಧನು ರಾಶಿಯವರು ತಮ್ಮ ಕೆಲಸದ ಜವಾಬ್ದಾರಿಗಳನ್ನು ಗಮನಯುತವಾಗಿ ನಿರ್ವಹಿಸುವ ದಿನ. ಹಿರಿಯರ ಶ್ಲಾಘನೆ, ತಂಡದ ಬೆಂಬಲ ಮತ್ತು ಯೋಜನೆಯ ಯಶಸ್ಸು ಸಿಗುವ ಸಂಭವವಿದೆ. ಹೊಸ ಯೋಜನೆಗಳನ್ನು ಹಂಚಿಕೊಳ್ಳುವುದು, ಪ್ರಸ್ತಾಪಿಸುವುದು ಫಲಕಾರಿಯಾಗಬಹುದು. ನೌಕರರಾಗಿ ಇರುವವರು ಹೊಸ ಜವಾಬ್ದಾರಿ ಅಥವಾ ವರ್ಗಾವಣೆ ಬಗ್ಗೆ ಸುಳಿವನ್ನು ಪಡೆಯಬಹುದು. ನ್ಯಾಯ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿದರೆ ನೀವು ಗಮನ ಸೆಳೆಯುವಿರಿ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ದೂರವಾಗುತ್ತವೆ. ತಂತ್ರಜ್ಞಾನ, ಶಿಕ್ಷಣ, ಪತ್ರಿಕೋದ್ಯಮ, ಕಾನೂನು ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಉತ್ತಮ ದಿನ. ಸೃಜನಶೀಲ ಚಟುವಟಿಕೆಗಳು ಯಶಸ್ವಿಯಾಗಬಹುದು. ಉದ್ಯಮಿಗಳ ವಿಚಾರಕ್ಕೆ ಬಂದರೆ ಹಳೆಯ ಪಾಲುದಾರಿಕೆಗೆ ಹೊಸದೊಂದು ಸಜೀವತೆ ಮೂಡಬಹುದು. ವಿದೇಶ ಸಂಬಂಧಿತ ವ್ಯವಹಾರಗಳಿಗೆ ಅನುಕೂಲವಾಗುವ ಸಮಯ, ಆದರೆ ಎಲ್ಲ ವಿವರಗಳ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ,
ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇಂದು ಧನುರಾಶಿಯವರು ಹಣಕಾಸಿನ ವ್ಯವಹಾರದಲ್ಲಿ ಜವಾಬ್ದಾರಿಯುತವಾಗಿ ನಡೆಯಬೇಕಾದ ದಿನ. ಅನಿರೀಕ್ಷಿತ ಖರ್ಚುಗಳು ತಲೆ ಎತ್ತಬಹುದಾದ್ದರಿಂದ ಎಲ್ಲ ಯೋಜನೆಗಳನ್ನು ಮಿತವಾಗಿ ರೂಪಿಸಬೇಕು. ಹಳೆಯ ಸಾಲ ಬಾಧೆ ಪರಿಹಾರವಾಗುವ ಸೂಚನೆ ಇದೆ, ಆದರೆ ಆಧುನಿಕ ಖರ್ಚುಗಳಿಂದ ದೂರವಿರುವುದು ಉತ್ತಮ. ಗುರುಗ್ರಹದ ಪ್ರಭಾವದಿಂದ ದಾನ, ಧರ್ಮ ಅಥವಾ ಪವಿತ್ರ ಕಾರ್ಯಗಳ ಕಡೆಗೆ ಹಣ ಖರ್ಚಾಗಬಹುದು. ಈ ಕಾರ್ಯಗಳು ನಿಮಗೆ ಒಳಿತನ್ನು ತರುವ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ಮುನ್ನೋಟ, ಲಾಭದ ಹಂಸೆ ಮತ್ತು ಅಪಾಯಗಳ ಬಗ್ಗೆ ಪೂರ್ವಾನುಮಾನ ಬೇಕು. ಚಿನ್ನ, ಜಮೀನು, ಶಿಕ್ಷಣದ ಮೇಲಿನ ಖರ್ಚುಗಳು ಸಂಭವಿಸಬಹುದು. ಸಾಲ ಕೊಡಲು ಪಡೆಯಲು ಇದೊಂದು ಮಧ್ಯಮ ಕಾಲ. ಇಂದಿನ ಹಣಕಾಸು ನಿರ್ವಹಣೆ ಉದ್ದಿಗೊಳಿಸುವ ರೀತಿಯಲ್ಲಿರಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಧನುರಾಶಿಯವರಿಗೆ ಶಾರೀರಿಕ ಶಕ್ತಿ ಸಮಂಜಸವಾಗಿದ್ದರೂ ನಿದ್ದೆ ಕೊರತೆ, ತೀವ್ರವಾದ ಯೋಚನೆಗಳು ಅಥವಾ ಪ್ರವಾಸದ ಪರಿಣಾಮವಾಗಿ ಆಲಸ್ಯ ಉಂಟಾಗಬಹುದು. ಖಾದ್ಯಗಳಲ್ಲಿ ಹೆಚ್ಚು ಎಣ್ಣೆಯ ಅಥವಾ ದಪ್ಪ ಪದಾರ್ಥಗಳನ್ನು ದೂರವಿಡಿ. ಕಟ್ಟೆಯ ನೋವು, ಬೆನ್ನು ನೋವು ಅಥವಾ ನಿರ್ಜಲಿತತೆಯಂತಹ ಸಮಸ್ಯೆಗಳಿಗೆ ಈ ದಿನ ಎಚ್ಚರಿಕೆಯಿಂದಿರಿ. ಹೆಚ್ಚಿನ ಸಮಯವನ್ನು ಕಾಲ್ನಡಿಗೆ, ಲಘು ವ್ಯಾಯಾಮ ಅಥವಾ ಪ್ರಾಣಾಯಾಮದಲ್ಲಿ ಕಳೆಯಿರಿ. ಆರೋಗ್ಯಕರ ಆಹಾರ ಕ್ರಮ ಮತ್ತು ನಿರಾಳ ಮನಸ್ಸು ಇಂದಿನ ಶ್ರೇಷ್ಠ ಚಿಕಿತ್ಸೆಯಾಗಿದೆ. ಸಂಜೆ ವೇಳೆಗೆ ಶಾರೀರಿಕ ನಿಶ್ಚಲತೆ ಮತ್ತು ಮಾನಸಿಕ ದಬ್ಬಾಳಿಕೆಯಿಂದ ದೂರವಿರಿ. ವೈದ್ಯ ಸಲಹೆ ಅಥವಾ ಪರಿವಾರದ ಒತ್ತಾಯವನ್ನು ನಿರ್ಲಕ್ಷಿಸಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಾಮರಸ್ಯ, ಶಾಂತಿ ಮತ್ತು ಗೌರವದ ವಾತಾವರಣ ಇರಲಿ ಅಂತ ನಿಮ್ಮ ಚಿಂತನೆಯಲ್ಲಿರಬಹುದು. ಹಿರಿಯರ ಆಜ್ಞೆ ಪಾಲನೆ, ಮಕ್ಕಳಿಗೆ ಸಲಹೆ ಹಾಗೂ ಸಂಗಾತಿಯೊಂದಿಗೆ ಧೈರ್ಯದಿಂದ ಮಾತನಾಡುವುದು ಸಂಬಂಧಗಳ ಬಲವರ್ಧನೆಗೆ ನೆರವಾಗುತ್ತದೆ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಮಾತುಕತೆ, ಭರವಸೆಗಳು ಮತ್ತು ಭವಿಷ್ಯ ಯೋಜನೆಗಳ ಚರ್ಚೆ ನಡೆಯಬಹುದು. ಪ್ರೇಮ ಸಂಬಂಧದಲ್ಲಿ ಧೈರ್ಯ, ಗೌರವ ಮತ್ತು ವಿಶ್ವಾಸ ಶ್ರೇಷ್ಠತೆಯನ್ನು ತರುತ್ತದೆ. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆ, ಪೂಜೆ, ಶ್ರದ್ಧಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂದರ್ಭ ಉಂಟಾಗಬಹುದು. ಸಂಬಂಧಿಕರ ಭೇಟಿಯಿಂದ ಸಂತೋಷ ಮತ್ತು ನೆನಪುಗಳು ಜೀವಂತವಾಗುತ್ತವೆ. ಮತ್ತೆ ವೀಕ್ಷಕರೇ, ಈ ದಿನದ ಶುಕ್ರವಾರದ ಶ್ರೇಷ್ಠತೆಯನ್ನು ಆಧ್ಯಾತ್ಮದ ಮೂಲಕ ಅನುಭವಿಸಬಹುದು. ಗುರುದೇವರ ಪೂಜೆ, ಹಳದಿ ಹೂವಿನಿಂದ ಅರ್ಚನೆ ಅಥವಾ ಲಕ್ಷಣೀಯ ದಾನ ಮಾಡುವುದು ಶ್ರೇಯಸ್ಕರ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 12 ಬಾರಿ ಜಪಿಸಿ. ಗುರು ಮತ್ತು ಗುರುತತ್ವಗಳ ಆರಾಧನೆ ನಿಮ್ಮ ಒಳಗೆ ಸ್ಪಷ್ಟತೆ, ಧೈರ್ಯ ಮತ್ತು ಶುದ್ಧ ಚೈತನ್ಯವನ್ನು ತರುತ್ತದೆ. ಬಡ ವಿದ್ಯಾರ್ಥಿಗೆ ಪೆನ್, ಪುಸ್ತಕ ಅಥವಾ ದೀಪದಾನ ಮಾಡುವುದರಿಂದ ಶುಭ ಫಲ ಸಿಗುವುದು. ಗುರುಭಕ್ತಿಗೆ ವಿಶೇಷ ಪ್ರಾಮುಖ್ಯತೆ ನೀಡಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿಗೆ ಪ್ರತಿನಿಧಿಯಾಗಿದ್ದು ಜ್ಞಾನ, ಧೈರ್ಯ ಮತ್ತು ಸದ್ಗುಣಗಳ ಸಂಕೇತ. ಈ ಸಂಖ್ಯೆಯನ್ನು ಇಂದು ವಿಶೇಷವಾಗಿ ನೆನೆಯಿರಿ. ಅದೃಷ್ಟದ ಬಣ್ಣ ಹಳದಿ. ಈ ಬಣ್ಣ ಪವಿತ್ರತೆ, ಗುರುತತ್ವ ಹಾಗೂ ಉನ್ನತ ಚಿಂತನೆಯ ಸಂಕೇತ. ಹಳದಿ ಬಣ್ಣದ ವಸ್ತ್ರ ಅಥವಾ ಅಂಗವಸ್ತ್ರ ಧರಿಸಿದರೆ ಧನ್ಯತೆಯ ಅನುಭವ ಸಿಗುತ್ತದೆ. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಆಧ್ಯಾತ್ಮ, ಶಿಕ್ಷಣ ಅಥವಾ ಪ್ರಮುಖ ದಾನ ಕಾರ್ಯಗಳು ಅತ್ಯಂತ ಫಲದಾಯಕವಾಗುತ್ತವೆ. ಈ ಹೊತ್ತಿನಲ್ಲಿ ಬುದ್ಧಿಶಕ್ತಿ ಹೆಚ್ಚು ತೀಕ್ಷ್ಣವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಆತ್ಮವಿಶ್ವಾಸ ಮತ್ತು ಸಂಯಮದೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ. ಆದರೆ ಕೆಲ ಹೊತ್ತಿನಲ್ಲಿ ಹಠಾತ್ ನಿರ್ಧಾರಗಳಿಂದ ಸ್ವಲ್ಪ ವ್ಯತ್ಯಯ ಉಂಟಾಗಬಹುದಾದ ಸಾಧ್ಯತೆ ಇದೆ. ಗುರು ಮತ್ತು ಶುಕ್ರ ಗ್ರಹಗಳ ಸಂಚಾರ ನಿಮ್ಮ ವಿಚಾರ ಶಕ್ತಿಗೆ ಬೆಳಕು ನೀಡುವ ಹಾಗೆಯೇ ಕೆಲವು ಹಳೆಯ ಪ್ರಶ್ನೆಗಳ ಮೇಲೆ ಮನಪೂರ್ವಕವಾಗಿ ಚಿಂತನೆ ಮಾಡುವಂತಹ ಸಮಯವನ್ನು ಒದಗಿಸಬಹುದು. ವೈಯಕ್ತಿಕ ಪ್ರಗತಿಯ ಪಥದಲ್ಲಿ ನೀವು ಸ್ವಲ್ಪ ಮೌನ ಮತ್ತು ಧೈರ್ಯವನ್ನು ಮೆರೆದಾಗ ಉತ್ತಮ ಫಲಿತಾಂಶ ದೊರೆಯಬಹುದು. ನಿಮ್ಮ ಕಠಿಣ ಪರಿಶ್ರಮದ ಫಲ ಇಂದು ನಿಧಾನವಾಗಿ ಹೊರಹೊಮ್ಮುವ ಸೂಚನೆ ಇದೆ. ಚಿಂತೆಗಳನ್ನು ಬದಿಗೊತ್ತಿ ನೈತಿಕತೆ ಹಾಗೂ ಶಿಸ್ತನ್ನು ಪಾಲಿಸಿ ದಿನ ನಿಮಗೆ ಅನುಕೂಲಕರವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಗುರಿಯ ಮೇಲೆ ನಿಶ್ಚಲ ದೃಷ್ಟಿ ಇರಿಸಿಕೊಂಡು ಕೆಲಸ ಮಾಡುವ ಅಗತ್ಯವಿದೆ. ಬಹುತೇಕ ಸಂದರ್ಭದಲ್ಲಿ ಪ್ರಾಜೆಕ್ಟ್ಗಳು ಅಥವಾ ಸಹೋದ್ಯೋಗಿಗಳ ನಿರೀಕ್ಷೆಗಳ ದಬ್ಬಾಳಿಕೆಯು ನಿಮ್ಮ ಶಾಂತಿಗೆ ಅಡ್ಡಿಯಾಗಬಹುದು. ಆದರೆ ಬುದ್ಧಿಮತ್ತೆಯಿಂದ ಉತ್ತರಿಸಿದರೆ ನಿಮ್ಮ ಹಿತಕ್ಕೆ ಬೇಕಾದ ಬದಲಾವಣೆಗಳನ್ನು ಸಾಧಿಸಬಹುದು. ಸಂಸ್ಥೆಯೊಳಗಿನ ಪ್ರಭಾವ ಹೆಚ್ಚುವ ಸಾಧ್ಯತೆ ಇದೆ. ಆದರೆ ಕೆಲವೊಂದು ಪ್ರಕ್ರಿಯೆಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಇಲ್ಲದಿರುವುದರಿಂದ ಗೊಂದಲ ಉಂಟಾಗಬಹುದು. ಹಿರಿಯರ ಸಹಾಯ ಹಾಗೂ ಸಹೋದ್ಯೋಗಿಗಳೊಂದಿಗೆ ಸಮಾಲೋಚನೆ ನೆರವಾಗಬಹುದು. ವ್ಯವಹಾರಿಗಳಿಗೆ ಇಂದು ವ್ಯವಹಾರದ ಬದಲಾವಣೆಯ ಅಥವಾ ವಿಸ್ತರಣೆಯ ವಿಚಾರದಲ್ಲಿ ನಿರ್ಧಾರಾತ್ಮಕ ಚಿಂತನೆ ನಡೆಯಬಹುದು. ಹೊಸ ಪಾಲುದಾರರನ್ನು ಆಯ್ಕೆ ಮಾಡುವ ಮೊದಲು ಅವರ ಹಿನ್ನೆಲೆಯ ಪರಿಶೀಲನೆ ಅಗತ್ಯ. ವ್ಯವಹಾರದ ಹೊಸ ಮಾರ್ಗ ಹುಡುಕುವ ಪ್ರೇರಣೆ ಉಂಟಾಗುತ್ತದೆ. ಮತ್ತೆ ವೀಕ್ಷಕರೇ,
ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸ್ಥಿತಿಗತಿಯ ಸುಧಾರಣೆಯ ಸೂಚನೆಗಳು ಇವೆ. ಕಳೆದ ದಿನಗಳಲ್ಲಿ ಮಾಡಿದ ಮಿತವ್ಯಯ ಹಾಗೂ ಬದ್ಧತೆ ಈಗ ಫಲ ನೀಡುವ ಸೂಚನೆ. ಹಳೆಯ ಸಾಲ ತೀರಿಸುವ ಅಥವಾ ನಿರೀಕ್ಷಿತ ಹಣ ವಾಪಸ್ಸಾಗುವ ಸಮಯ ಬಂದಿದೆ. ಆದಾಗ್ಯೂ ಅನವಶ್ಯಕ ಖರ್ಚುಗಳನ್ನು ದೂರವಿಡುವುದು ಉತ್ತಮ. ಆಸ್ತಿ ವಿಚಾರದಲ್ಲಿ ಯೋಚನೆ ಮಾಡುವ ದಿನವಾಗಿದೆ. ಬಂಡವಾಳ ಹೂಡಿಕೆ ಅಥವಾ ನಿರ್ದಿಷ್ಟ ಆರ್ಥಿಕ ಯೋಜನೆ ರೂಪಿಸಲು ಇದು ಅನುವು ಕೊಡುವ ಕಾಲ. ಆದರೂ ಹೊಸ ಯೋಜನೆಗಳ ಆರಂಭಕ್ಕೂ ಮುಂಚೆ ಹಿರಿಯರ ಸಲಹೆ ಕೇಳಿ. ಖರೀದಿಗಳಲ್ಲಿ ಹೆಚ್ಚಿನ ಒತ್ತಡ ಬೇಡ, ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯ ಸ್ಥಿತಿಗತಿಯು ಸ್ಥಿರವಾಗಿದೆಯಾದರೂ ದೇಹದಲ್ಲಿ ದಣಿವಿನ ಲಕ್ಷಣಗಳು ಕಾಣಿಸಬಹುದು. ಕಾಲಚಕ್ರದ ಒತ್ತಡದಿಂದಾಗಿ ನಿದ್ರೆ ಕೊರತೆ, ತೀವ್ರ ತಲೆನೋವು ಅಥವಾ ತೇವಭರಿತ ಹವಾಮಾನದಿಂದ ಉಂಟಾಗುವ ಸಂಧಿವಾತ ಸಮಸ್ಯೆ ಎದುರಾಗಬಹುದು. ಹಳೆಯ ಆರೋಗ್ಯ ಸಮಸ್ಯೆಗಳ ಪುನಃ ಪ್ರಾರಂಭವಾಗುವ ಸೂಚನೆಗಳಿರಬಹುದಾದ್ದರಿಂದ ಆರೋಗ್ಯದ ಚಿಕ್ಕ ಬದಲಾವಣೆಗಳು ಕಡೆಗಣಿಸಬಾರದು. ಬೆಳಗಿನ ನಿಧಾನ ಚಟುವಟಿಕೆಗಳು, ಯೋಗ ಅಥವಾ ನಿತ್ಯ ಧ್ಯಾನದಿಂದ ಶಕ್ತಿ ಪುನಃಸ್ಥಾಪನೆ ಸಾಧ್ಯ. ಈ ದಿನದ ಆಹಾರದಲ್ಲಿ ಹಸಿರು ತರಕಾರಿ, ಕಡಿಮೆ ಮೆಣಸು ಮತ್ತು ಪಲ್ಸ್ಗಳು, ಬೇಳೆಕಾಳುಗಳು ಆರೋಗ್ಯಕ್ಕೆ ಉತ್ತಮ. ತಂಪಾದ ನೀರು ಅಥವಾ ಬೂದು ನೀರು ಸೇವನೆ ವಿಟಮಿನ್ ಡೆಫಿಷಿಯನ್ಸಿಗೆ ಸಹಕಾರಿಯಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಸಾಧಿಸಲು ನಿಮಗೆ ಮೊದಲ ಹೆಜ್ಜೆ ಇಡಬೇಕಾಗುತ್ತದೆ. ಕೆಲವೊಂದು ಗೊಂದಲಗಳು ಮೌನ ಅಥವಾ ತಪ್ಪು ಗ್ರಹಿಕೆಯಿಂದ ಉಂಟಾಗಬಹುದು. ಆದ್ದರಿಂದ ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಇರಲಿ. ಪತ್ನಿ ಪತಿಗೆ ದಿನದ ಮೊದಲಾರ್ಧದಲ್ಲಿ ಸ್ವಲ್ಪ ನಕ್ಕು ನಗು ಮಾಡದ ಚಳಿ ವಾತಾವರಣ ಉಂಟಾದರೂ ಸಂಜೆ ವೇಳೆಗೆ ಒಗ್ಗಟ್ಟಿಗೆ ಅವಕಾಶವಿದೆ. ಮಕ್ಕಳ ಭವಿಷ್ಯದ ವಿಚಾರವಾಗಿ ಗಂಭೀರ ಚರ್ಚೆ ಸಾಧ್ಯ. ಹಿರಿಯರ ತೊಂದರೆಗಳಿಗೆ ಸಹಾಯ ಮಾಡುವ ಸಂದರ್ಭ ಉಂಟಾಗಬಹುದು. ಸ್ನೇಹಿತರಿಂದ ಅಲ್ಪ ದೂರದ ಭೇಟಿಗಳ ಸಾಧ್ಯತೆ ಇದ್ದು ಅವರು ತಂದ ಸಂದೇಶಗಳು ನಿಮಗೆ ಹೊಸ ಚಿಂತನೆ ನೀಡಬಹುದಾಗಿದೆ. ಈ ದಿನ ನಿಮ್ಮ ಮಾತುಗಳ ಪ್ರಭಾವ ಹೆಚ್ಚು ಇರುವುದರಿಂದ ಅದನ್ನು ಶ್ರದ್ಧೆಯಿಂದ ಬಳಸಬೇಕು. ಮತ್ತೆ ವೀಕ್ಷಕರೇ, ಇಂದು ಶುಕ್ರವಾರದ ಶುಕ್ರ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ. ವಿಷ್ಣು ಅಥವಾ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ವಿಶೇಷ ಫಲ ನೀಡುತ್ತದೆ. ತುಳಸಿಯ ಮುಂದೆ ನಿಂತು ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 21 ಅಥವಾ 51 ಬಾರಿ ಜಪಿಸುವುದು ಲಾಹ. ಶುಭ ಕಾರ್ಯಕ್ಕೆ ಮೊದಲು ನೀರು ಹಿಡಿದು ಸಂಕಲ್ಪ ಮಾಡುವುದು ಇಂದಿನ ಧರ್ಮಾಚರಣೆಗೆ ತಕ್ಕದ್ದು. ಗೃಹದ ಹಿರಿಯರ ಆಶೀರ್ವಾದ ಪಡೆದರೆ ನಿಮ್ಮ ಎಲ್ಲ ಚಟುವಟಿಕೆಗಳಿಗೆ ಜೂತುಬಲ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಪ್ರಭಾವ ಮತ್ತು ಶ್ರಮದ ಫಲದ ಸಂಕೇತ. ನಿಮ್ಮ ಕ್ರಮಬದ್ಧ ಶ್ರಮಕ್ಕೆ ಇದು ಇಂದಿನ ದಿನದಲ್ಲಿ ಸಮರ್ಪಕ ಪಾಠವಾಗುತ್ತದೆ. ಅದೃಷ್ಟದ ಬಣ್ಣ ನೇರಳೆ ಬೂದು. ಈ ಬಣ್ಣ ತಾಳ್ಮೆ, ಸಮತೋಲನ ಮತ್ತು ಪರಿಶೀಲನೆಯ ಸಂಕೇತ. ಈ ಬಣ್ಣದ ಉಡುಪು ಅಥವಾ ಕೈರಟೆಯನ್ನು ಮಫ್ಲರ್ ಶಿರವಸ್ತ್ರ ಧರಿಸಿದರೆ ದಿನದ ಒತ್ತಡವನ್ನು ಸಹಜವಾಗಿ ನಿಯಂತ್ರಿಸಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ಚಿಂತನೆಯ ಶಕ್ತಿ ಉಚ್ಚವಾಗಿದ್ದು ಯಾವುದೇ ಗಂಭೀರ ನಿರ್ಧಾರ ಅಥವಾ ದೇವತಾ ಪೂಜೆ ಈ ಸಮಯದಲ್ಲಿ ಮಾಡುವುದರಿಂದ ಒಳ್ಳೆಯ ಫಲ ಲಭಿಸುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಆಂತರಿಕ ಚಿಂತನ ಶಕ್ತಿ ಮತ್ತು ಮಾನಸಿಕ ಸ್ಥೈರ್ಯ ಹೆಚ್ಚು ಪರಿಣಾಮಕಾರಿ ಆಗಿರುವುದರಿಂದ ಯಾವುದೇ ಸಂಕಷ್ಟಕ್ಕೂ ನಿಮ್ಮ ಪ್ರತಿಕ್ರಿಯೆ ಸ್ಪಷ್ಟ ಹಾಗೂ ಸಮತೋಲನದಿಂದಿರುವ ಸಾಧ್ಯತೆ ಇದೆ. ಆದರೆ ಸಂವಹನದ ಸಂದರ್ಭಗಳಲ್ಲಿ ಸ್ಪಷ್ಟತೆ ಹಾಗೂ ಸೌಜನ್ಯ, ಮೃದು ಮಾತು ಅಗತ್ಯ. ಇಂದು ಶುಕ್ರಗ್ರಹದ ಪ್ರಭಾವದಿಂದ ಸ್ವಾಭಿಮಾನ ಮತ್ತು ವೈಯಕ್ತಿಕ ಸೌಂದರ್ಯದ ಮೇಲೆ ಒತ್ತು ನೀಡಲಾಗುತ್ತದೆ. ಕೆಲವರಿಗೆ ತಮ್ಮ ವೈಖರಿಯನ್ನು ಮತ್ತಷ್ಟು ಶ್ರೇಷ್ಠವಾಗಿ ಬದಲಾಯಿಸುವ ಯತ್ನ ಶುರುವಾಗಬಹುದು. ಇದು ಸ್ವಾಭಾವಿಕವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ನವೀನತೆ ತರಬಹುದಾಗಿದೆ. ಆತ್ಮವಿಶ್ವಾಸದ ಜೊತೆಗೆ ಸ್ವಲ್ಪ ಕಷ್ಟಗಳ ಮೂಲಕ ಸಾಗಬೇಕಾದ ದಿನವಿದಾಗಿದೆ. ಆದರೆ ಧೈರ್ಯ, ನಿಷ್ಠೆ ಹಾಗೂ ಸೂಕ್ಷ್ಮ ನಿರ್ವಹಣೆಗಳಿಂದ ನೀವು ಉತ್ತಮ ಪರಿಹಾರ ಕಂಡುಕೊಳ್ಳುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ತಂತ್ರಮಯ ಚಟುವಟಿಕೆಗಳು ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆ ಇದೆ. ಆದರೆ ಕಾರ್ಯಕ್ಷಮತೆಯಲ್ಲಿ ನಿರಂತರತೆಯ ಕೊರತೆ ಇರಬಹುದು. ಅದಕ್ಕೆ ಮಾನಸಿಕ ಏರಿಳಿತವೇ ಕಾರಣವಾಗಬಹುದು. ಹಳೆಯ ಯೋಜನೆಗಳನ್ನು ಮತ್ತೊಮ್ಮೆ ಪರಿಗಣನೆ ಮಾಡಿ ಹೊಸ ಮಾರ್ಗ ಹುಡುಕುವುದಕ್ಕೆ ಇದು ಸೂಕ್ತ ಸಮಯ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಧೈರ್ಯದಿಂದ ಮುಂದೆ ಹೋಗುವುದು, ಆದರೆ ತುರ್ತು ನಿರ್ಧಾರಗಳೆಡೆ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ. ಕೆಲಸ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದಾದ ಬೆಂಬಲ ಬಹುಮಟ್ಟಿಗೆ ಉಂಟಾಗಬಹುದು. ಅವರ ಸಲಹೆಗಳಿಗೂ ಆದರದಿಂದ ಸ್ಪಂದಿಸುವುದು ಉತ್ತಮ ಬೆಳವಣಿಗೆಗೆ ದಾರಿ ಮಾಡಬಹುದು. ಹೊಸ ಕೆಲಸದ ಹುಡುಕಾಟದಲ್ಲಿರುವವರು ಇನ್ನಷ್ಟು ಪ್ರಯತ್ನಗಳ ಅಗತ್ಯವಿದೆ. ವ್ಯಾಪಾರದಲ್ಲಿ
ನೀವು ಹೊಸತನ್ನು ಶೋಧಿಸುತ್ತಿದ್ದರೆ ಇಂದು ನೂತನ ಉತ್ಸಾಹವೂ ಇದ್ದರೂ ಅತಿಯಾದ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳದಿರಿ. ಸಹಪಾಲುದಾರರೊಂದಿಗೆ ಚರ್ಚಿಸಿ ನಂತರ ಮುಂದೆ ಸಾಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ನಿಮಗೆ ಹತಾಶೆ ಮತ್ತು ಉತ್ಸಾಹ ಎರಡೂ ತರತಮ ಆದಷ್ಟು ಅನುಭವವಾಗಬಹುದು. ಆದರೆ ಬುದ್ಧಿವಂತಿಕೆ, ವ್ಯವಹಾರಿಕ ದೃಷ್ಟಿಯಿಂದ ಖರ್ಚುಗಳನ್ನು ನಿಯಂತ್ರಣ ಮಾಡುವ ಯತ್ನ ಯಶಸ್ವಿಯಾಗಬಹುದು. ಅಪೇಕ್ಷಿತ ಹಣ ದೊರೆಯುವ ತಡದಿಂದ ಬಿಕ್ಕಟ್ಟು ಉಂಟಾಗಬಹುದು. ಆದರೂ ಸಾಲ ಅಥವಾ ಬಡ್ಡಿಯ ವಿಚಾರಗಳಲ್ಲಿ ತಾಳ್ಮೆ ಅಗತ್ಯ. ಹೊಸ ಸಾಲಗಳೆಡೆ ಹೋಗದಿರುವುದು ಉತ್ತಮ. ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಬೇಡಿ. 2 ದಿನ ತಡ ಮಾಡಿದರೂ ಚೆನ್ನಾಗಿದೆ. ಹಣದ ವ್ಯವಹಾರದಲ್ಲಿ ಹಿರಿಯರ ಸಲಹೆ ಬಹುಮುಖಿ ಪ್ರಯೋಜನ ನೀಡಬಹುದು. ಪೋಷಕರ ಅಥವಾ ಕುಟುಂಬದ ಸದಸ್ಯರಿಂದ ಹಣಕಾಸು ಸಹಾಯ ಸಿಗುವ ಸಾಧ್ಯತೆ ಇದೆ. ಎಲ್ಲ ಪ್ರಯತ್ನಕ್ಕೂ ಶಾಂತ ಮನಸ್ಸು ಮತ್ತು ಸ್ಥಿತಿಗತಿಗಳ ವಿಶ್ಲೇಷಣೆಯೊಂದಿಗೆ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಶೀತ, ಜ್ವರ ಅಥವಾ ಆಹಾರ ನಿಗ್ರಹದ ಕೊರತೆಯಿಂದ ಉಂಟಾಗುವ ಅಜೀರ್ಣದ ತೊಂದರೆಗಳ ಕುರಿತು ಎಚ್ಚರಿಕೆಯಾಗಬೇಕು. ಹಠಾತ್ ಅನಾರೋಗ್ಯ ಅಥವಾ ಹಿಂದಿನ ದಿನಗಳಿಂದ ತೆಗೆದುಕೊಂಡ ಕಳೆಯದ ಶ್ರಮದ ಪರಿಣಾಮ ಇಂದು ತೋರಿಸಬಹುದು. ಮಧ್ಯಾಹ್ನದ ನಂತರ ಉತ್ಸಾಹ ಕುಗ್ಗುವ ಸಾಧ್ಯತೆ ಇದೆ. ಆಗ ಮನಃಶಾಂತಿಗೆ ಧ್ಯಾನ ಅಥವಾ ಸತ್ಸಂಗದಲ್ಲಿ ಭಾಗವಹಿಸುವುದು ಉತ್ತಮ. ಬಾಹ್ಯ ತಾಪಮಾನಕ್ಕೆ ದೇಹ ಬೇಗ ಪ್ರತಿಕ್ರಿಯಿಸುವ ಕಾರಣದಿಂದ ಶರೀರವನ್ನು ರಕ್ಷಿಸುವ ಬಟ್ಟೆ ಮತ್ತು ಆಹಾರದ ಆಯ್ಕೆ ಶ್ರದ್ಧೆಯಿಂದ ಮಾಡುವುದು ಒಳಿತು. ಮಹಿಳೆಯರು ಹಾರ್ಮೋನಲ್ ವ್ಯತ್ಯಾಸದಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಚಲನೆಯ ಸಮಯದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಚಿಕ್ಕ ಗಾಯ ಅಥವಾ ದಾದುರೋಗದ ಲಕ್ಷಣಗಳು ಕಾಣಿಸಬಹುದು. ಅವು ತಕ್ಷಣ ಚಿಕಿತ್ಸೆ ಪಡೆಯಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯವರು ಪತ್ನಿ, ಪತಿ ಅಥವಾ ಮಕ್ಕಳ ಜೊತೆ ಸಣ್ಣ ವಿಷಯಗಳಿಂದ ಬಿಸಿ ಸಂಭಾಷಣೆಗೆ ಕಾರಣವಾಗಬಹುದಾದ ಸಂಭವನೆ ಇದೆ. ಆದರೆ ಸಮಯದೊಳಗೆ ಶಮನಗೊಳ್ಳುವ ಸಾಧ್ಯತೆ ಇದೆ. ಆದರೆ ಇಂದು ಸಂಬಂಧಗಳಲ್ಲಿ ಪ್ರಾಮುಖ್ಯತೆಯಾದ ಅಂಶವೊಂದೇ ಶ್ರವಣ ಶಕ್ತಿ. ಮನಸ್ಸಿನಿಂದ ಕೇಳಿದರೆ ಮತ್ತು ಸರಿಯಾದ ಬುದ್ಧಿವಂತ ಸಲಹೆ ನೀಡಿದರೆ ಎಲ್ಲ ಸವಾಲುಗಳು ಪರಿಹಾರವಾಗುತ್ತವೆ. ಪ್ರಿಯ ಮಿತ್ರ ಅಥವಾ ಕುಟುಂಬದ ಹಿರಿಯರೊಂದಿಗೆ ಸದುಪಯೋಗಿ ಸಂವಾದ ನಡೆಯಬಹುದು. ಇದು ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು. ಕೆಲವರು ಹಳೆಯ ಸ್ನೇಹಿತರನ್ನು ಭೇಟಿಯಾಗಿ ನೆನಪುಗಳು ಮೆಲುಕು ಹಾಕಬಹುದು. ವಿವಾಹದ ಉತ್ಸುಕರಿಗೆ ಸನ್ನಿವೇಶ ಅನುಕೂಲವಿಲ್ಲದ ದಿನವಾದ್ದರಿಂದ ಇಂದು ನಿರ್ಧಾರ ಕೈಗೆಡುವುದು ಸೂಕ್ತವಲ್ಲ. ತಾಳ್ಮೆಯಿಂದ ಸಮಯ ಕಾಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ಇಂದು ಶುಕ್ರಗ್ರಹದ ಪಾವನ ಪ್ರಭಾವದಿಂದ ದೇವಿ ಆರಾಧನೆ, ವಿಶೇಷವಾಗಿ ಲಕ್ಷ್ಮೀ ದೇವಿ ಮತ್ತು ಅನ್ನಪೂರ್ಣೇಶ್ವರಿ ಅಮ್ಮನ ಪೂಜೆಗೆ ವಿಶೇಷ ಫಲ ಸಿಗುವುದು. ಗೃಹದ ಸೌಭಾಗ್ಯ, ಶಾಂತಿ, ಸಂಪತ್ತುಗಾಗಿ ಈ ದಿವ್ಯ ನಮನ ಪ್ರಯೋಜನಕಾರಿ. ಓಂ ಶ್ರೀಂ ಹ್ರೀಂ ಕ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಕನಿಷ್ಠ 16 ಬಾರಿ ಜಪಿಸಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಹಾಗೂ ಜೀವನಕ್ಕೆ ಅನುಗ್ರಹ ಸಿಗಬಹುದು. ಅನ್ನದಾನ ಅಥವಾ ಹಣ್ಣುಗಳ ದಾನ ಮಾಡಿದರೆ ಶುಭ. ಶುದ್ಧ ಹಾಲಿನಿಂದ ಅಕ್ಷತೆ ಮಿಶ್ರಿತವಾಗಿ ದೇವಿಗೆ ಅರ್ಪಿಸುವುದರಿಂದ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಶಕ್ತಿ, ಶ್ರಮ ಮತ್ತು ಧೈರ್ಯ ಈ ಸಂಖ್ಯೆಯಿಂದ ಪ್ರತಿನಿಧಿಸಲ್ಪಡುತ್ತವೆ. ಇವತ್ತಿಗೆ ಶ್ರದ್ಧೆಯಿಂದ ಉಪಯೋಗಿಸಿದರೆ ಬಲಶಾಲಿತ್ವ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ನೀಲಿಯ. ಈ ಬಣ್ಣ ಶ್ರದ್ಧೆ, ಸ್ಥೈರ್ಯ ಮತ್ತು ಶಾಂತ ಚಿಂತನೆಗೆ ಸಂಕೇತ. ಇಂದಿನ ದಿನ ಈ ಬಣ್ಣದ ಉಡುಪಿನಲ್ಲಿ ಅಥವಾ ನೈಸರ್ಗಿಕ ನೀಲಿ ಕಲ್ಲುಗಳ ತೊಡಿಕೆಯಿಂದ ಪಾಸಿಟಿವ್ ಶಕ್ತಿ ಸಿಗಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ಈ ಸಮಯದಲ್ಲಿ ಆರ್ಥಿಕ ಚಟುವಟಿಕೆ, ಮನೆ ಸಂಭಾಷಣೆಗಳು ಅಥವಾ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಉತ್ತಮ ಫಲಿತ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರಿಗೆ ಆಂತರಿಕ ಶಕ್ತಿಯ ಪ್ರಬಲ ಸ್ಫೂರ್ತಿ ಕಾಣಸಿಗುತ್ತದೆ. ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಸದ್ಬಳಕೆ ಮಾಡಿದರೆ ಅಸಾಧ್ಯವೆನ್ನಿಸಿಕೊಂಡ ವಿಷಯಗಳಲ್ಲೂ ಯಶಸ್ಸು ಸಾಧ್ಯ. ಕಲ್ಪನೆಗಳ ಜಗತ್ತಿನಲ್ಲಿ ತೇಲಿ ಹೋಗುವ ಬದಲು ನಿಜ ಜಗತ್ತಿಗೆ ದೃಷ್ಟಿ ಕೇಂದ್ರೀಕರಿಸುವ ದಿನವಾಗಿದೆ. ಸ್ವಪ್ನದೊಳಗಿನ ದಾರಿಗಳಿಗಿಂತ ಪ್ರಾಯೋಗಿಕ ಪ್ರಯತ್ನಗಳು ಇಂದು ಶ್ರೇಷ್ಠ. ಶುಕ್ರವಾರದ ಶುಕ್ರ ಪ್ರಭಾವದಿಂದ ಕಲಾತ್ಮಕತೆ, ಭಾವನಾತ್ಮಕ ಸಂಬಂಧಗಳು ಮತ್ತು ಆಧ್ಯಾತ್ಮಿಕ ಉತ್ಕರ್ಷಕ್ಕೆ ಹೆಚ್ಚಿನ ಒತ್ತು ಸಿಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಸೌಮ್ಯತೆಯು ಜನರಲ್ಲಿ ಹಿತಭಾವನೆ ಹುಟ್ಟಿಸಬಹುದು. ಆದರೆ ಕೆಲವರು ನಿಮ್ಮ ಸರಳತೆಯ ದುರುಪಯೋಗಕ್ಕೆ ಯತ್ನಿಸುವ ಸಾಧ್ಯತೆಯೂ ಇದೆ. ಇದಕ್ಕಾಗಿ ಎಚ್ಚರಿಕೆಯಾಗಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಖರತೆ, ಶಿಸ್ತು ಮತ್ತು ಕ್ರಿಯಾಶೀಲತೆ ನಿಮ್ಮ ಯಶಸ್ಸಿಗೆ ಪಥದರ್ಶಕವಾಗಲಿದೆ.
ಇಂದಿನ ಕೆಲಸಗಳಲ್ಲಿ ಮೌಲಿಕ ಚಿಂತನೆ, ಹೊಸ ಆಲೋಚನೆಗಳಿಗೆ ಮಾರ್ಗ ಸಿಗಲಿದೆ. ಜೊತೆಯವರೊಂದಿಗೆ ಸಮನ್ವಯ ಸಾಧಿಸುವುದು ಮುಖ್ಯ, ಏಕೆಂದರೆ ಎಡವಟ್ಟಾಗಿ ಹೇಳಿದ ಮಾತುಗಳಿಂದ ಅನಗತ್ಯ ಒತ್ತಡ ಸೃಷ್ಟಿಯಾಗಬಹುದು. ಸೃಜನಶೀಲತೆ ಮತ್ತು ವಿನ್ಯಾಸದ ಕ್ಷೇತ್ರದಲ್ಲಿರುವವರಿಗೆ ಇಂದು ಉತ್ತಮ ಸಮಯ. ಹೊಸ ಪ್ರಾಜೆಕ್ಟ್ ಆರಂಭಿಸಲು ಅಥವಾ ಮುಗಿಸಲು ಉತ್ಸಾಹ ಹಾಗೂ ಸಮಯ ಸಹಕಾರ ನೀಡಬಹುದು. ನಿಮ್ಮ ಯೋಜನೆಗಳ ಪ್ರಾತ್ಯಕ್ಷಿಕೆ ಅಥವಾ ವರದಿ ಉನ್ನತಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಉದ್ಯಮ ಕ್ಷೇತ್ರದಲ್ಲಿರುವವರು ಹೊಸ ಆರ್ಡರ್, ಹೊಸ ಗ್ರಾಹಕರ ಸಂಪರ್ಕದ ಮೂಲಕ ಚುರುಕಿನ ದಿನವನ್ನು ಅನುಭವಿಸಬಹುದು. ಲಾಭದ ಅವಕಾಶಗಳನ್ನು ಸ್ಪಷ್ಟವಾಗಿ ಗುರುತಿಸಿ ನಿರ್ಧಾರ ತೆಗೆದುಕೊಳ್ಳಿ. ಹೆಚ್ಚಿನ ನಂಬಿಕೆಯಿಂದ ಪಾವತಿ ಅಥವಾ ಪಾಲುದಾರಿಕೆ ಮಾಡಬೇಡಿ. ಪ್ರತಿಯೊಂದಕ್ಕೂ ದಾಖಲಾತಿಯ ಸಾಥಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಮಿತವ್ಯಯ ಮತ್ತು ಸೂಕ್ತ ನಿರ್ವಹಣೆ ಅತ್ಯಂತ ಅಗತ್ಯ. ಅಹಿತಕರ ಖರ್ಚುಗಳು ನೆನಪಿನ ಹೊರಗಿನ ವಿಷಯಗಳ ಮೇಲೆ ಆಗುವ ಸಾಧ್ಯತೆಗಳಿವೆ. ಉದಾಹರಣೆಗೆ, ಹಳೆ ಸ್ನೇಹಿತನ ಸಹಾಯ ಅಥವಾ ಅನಿರೀಕ್ಷಿತ ದುರಸ್ತಿ ಕಾರ್ಯ. ಪೂರ್ವದಲ್ಲಿಯ ಹೂಡಿಕೆಗಳ ಲಾಭದ ಮಾಹಿತಿ ಸಿಗುವ ಸಾಧ್ಯತೆ ಇದೆ, ಆದರೆ ಅದನ್ನು ಮತ್ತೆ ಹೂಡಿಕೆಗೆ ಬಳಸುವುದು ಬದಲು ಅಗತ್ಯಗಳಿಗೆ ಉಪಯೋಗಿಸುವುದು ಶ್ರೇಯಸ್ಕರ. ಹಣದ ವ್ಯವಹಾರದಲ್ಲಿ ಚುರುಕು ಆದರೆ ಧೈರ್ಯಪೂರ್ವಕ ನಡವಳಿಕೆ ಅಗತ್ಯ. ಲಗ್ನ ಸಂಬಂಧಿತ ಖರ್ಚುಗಳು, ಮನೆ ಒಳಚರಂಡಿ ದುರಸ್ತಿ ಅಥವಾ ವಾಹನ ಸೇವಾ ಕಾರ್ಯಗಳಿಗೆ ಖರ್ಚು ಸಾಧ್ಯ. ಹಣದ ನಿರ್ವಹಣೆಗೆ ಕುಟುಂಬ ಸದಸ್ಯರ ಸಲಹೆಯು ಉಪಯೋಗಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ನೀವು ದೈಹಿಕ ಶಕ್ತಿ ಪರಮಾವಧಿಗೆ ತಲುಪಿದಂತಿದೆ. ಆದರೆ ಈ ಶಕ್ತಿ ಜಾಗರೂಕತೆಗೆ ಅಡ್ಡಿಯಾಗಬಾರದು. ಜ್ವರ, ಮೂತ್ರದ ಅಸ್ವಸ್ಥತೆ ಅಥವಾ ಅಲರ್ಜಿ ಸಮಸ್ಯೆಗಳು ತೀವ್ರವಾಗುವ ಸಾಧ್ಯತೆಗಳಿವೆ. ತಕ್ಷಣ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಪಶ್ಚಿಮ ದಿಕ್ಕಿನಲ್ಲಿ ಫೇಸಿಂಗ್ ಡೆಸ್ಕ್ ಇಟ್ಟು ಕೆಲಸ ಮಾಡುವುದರಿಂದ ಕಾರ್ಯಕ್ಷಮತೆ ಸುಧಾರಣೆಯಾಗುತ್ತದೆ. ಮಧ್ಯಾಹ್ನದ ಬಳಿಕ ಕೆಲವೊಂದು ನಿದ್ದೆ ಕಿಡುಕು ಅಥವಾ ಭಾವನಾತ್ಮಕ ಕುಗ್ಗುಳನ್ನು ಅನುಭವಿಸಬಹುದು. ಇದರ ಪರಿಹಾರವಾಗಿ ಸಾಯಂಕಾಲದ ಮೃದು ಸಂಗೀತ, ಲವಕರ ಯೋಗ ಅಥವಾ ಧ್ಯಾನ ಸಹಾಯವಾಗಬಹುದು. ಮನೆಗೆ ಧೂಪ ದಿವ್ಯ, ಅರಿಶಿನ ಬೆಚ್ಚಗಿನ ನೀರಿನಿಂದ ಸ್ನಾನ ಇವು ಆರೋಗ್ಯದಲ್ಲೂ ಶಾಂತತೆಯಲ್ಲೂ ಲಾಭಕಾರಿಯಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಭಾವಪೂರ್ಣ ಸಂವಾದ, ಪರಸ್ಪರ ಅಭಿಪ್ರಾಯಗಳ ಆದಾನ ಪ್ರದಾನ, ಭಾವೋದ್ರೇಕಗಳ ನಿರ್ವಹಣೆ ಮುಖ್ಯ. ಪತಿ ಪತ್ನಿ ನಡುವೆ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೂ ಸಂಯಮದಿಂದ ಮಾತುಕತೆ ಮಾಡಿದರೆ ಸಹಜತೆಯಿಂದ ಪರಿಹಾರ ಸಾಧ್ಯ. ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಚರ್ಚೆ, ಭವಿಷ್ಯ ಯೋಜನೆಗಳ ಬಗ್ಗೆ ದ್ವಂದ್ವ ಇರುವುದು ಸಹಜ. ಆದರೆ ಅವರಿಗೆ ಸ್ಪಷ್ಟತೆ ಹಾಗೂ ಸಹಾನುಭೂತಿಯೊಂದಿಗೆ ಸಲಹೆ ನೀಡುವುದು ಅವರ ವಿಶ್ವಾಸದ ಸಂಪತ್ತಾಗುತ್ತದೆ. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಬಹುದು. ಕುಟುಂಬದ ಒಟ್ಟುಗೂಡಿಕೆಗೆ ಸಮಯ ಮೀಸಲಿಡಿ. ಶ್ರದ್ಧಾಪೂರ್ವಕತೆಯೊಂದಿಗೆ ಕುಟುಂಬ ದೇವತೆಯ ಪೂಜೆ, ಮಂಗಳಧ್ವನಿಯ ವಾತಾವರಣ ಮನೆಗೆ ಶಾಂತಿ ತರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ಈ ಶುಕ್ರವಾರದ ಶುಕ್ರ ಗ್ರಹ ಪ್ರಭಾವವನ್ನು ಉತ್ತಮವಾಗಿ ಅನುಭವಿಸಲು ಶಕ್ತಿದಾಯಕ ಶಕ್ತಿಯ ಆರಾಧನೆ ಮುಖ್ಯ. ಲಕ್ಷ್ಮಿ ಅಥವಾ ವೃಷಭಮುಖ ದೇವತೆ ಪೂಜೆಗೆ ಆದ್ಯತೆ ನೀಡಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 64 ಬಾರಿ ಪಠಿಸಿದರೆ ಹಣಕಾಸು ಶ್ರೇಯಸ್ಸು, ಮನಸ್ಸಿನ ಶುದ್ಧತೆ ಉಂಟಾಗುತ್ತದೆ. ನರೇಂದ್ರಿತ ಪೂಜನೀಯ ಮಹಿಳೆಗೆ ಪುಷ್ಪ, ಲಿಂಗ ಪೂಜೆಗೆ ಸಫೆದ ಬಿಳಿ ಬಟ್ಟೆ ದಾನ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ. ಮನೆ ದಕ್ಷಿಣ ದಿಕ್ಕಿನಲ್ಲಿ ಬೆಳಗಿನ ಜಾವ ದೀಪ ಬೆಳಗಿಸಿದರೆ ಶ್ರೇಷ್ಠ ಶಕ್ತಿ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ದಿನದ ಸಂಖ್ಯೆಯು ಪೂರ್ಣತೆಯ ಸಂಕೇತ. ನಿಮ್ಮ ಪ್ರಗತಿಗೆ, ಆಧ್ಯಾತ್ಮಿಕ ಉತ್ಕರ್ಷಕ್ಕೆ ಇದು ಸಹಾಯಕವಾಗುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಶುದ್ಧತೆ, ಶಾಂತಿ ಹಾಗೂ ಭಿನ್ನ ದೃಷ್ಟಿಕೋನದ ಸೂಚಕ. ಇಂದಿನ ದಿನ ನೀಲಿ ಅಥವಾ ಬಿಳಿ ಬಣ್ಣಗಳ ಉಡುಪು ಧರಿಸುವುದು ಶ್ರೇಯಸ್ಕರ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಆಚರಣೆ, ಒಪ್ಪಂದ ಅಥವಾ ಭಾವನಾತ್ಮಕ ಚಟುವಟಿಕೆಗಳು ವಿಶೇಷವಾಗಿ ಸಫಲವಾಗುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.